Congratulations, sir. Thank you. ಅಷ್ಟೇ. ಸರಿ, ಈ ಟ್ರಿಮ್ಸನ್ನೆಲ್ಲ ಯಾವುದರಿಂದ ಮಾಡಿರೋದು ನೀವು? ಸರ್ ಇದು ಟೋಟಲಿ ಬಂದು ರೆಡಿಮೇಡ್ ಟ್ರಿಮ್ಸ್ ಸಿಕ್ಸ್ ಸರ್, ಇದು ರಾಫ್ಟರ್ಸ್. ಇದಕ್ಕೆ ಬಂದಾಗ ನಿಮಗೆ ಟೀಕ್ ಯೂಸ್ ಮಾಡಿದ್ವಿ ಸರ್ ಇಲ್ಲಿ. ಇದು ಟೀಕ್ ಆಯ್ತು, ಟೀಕ್ ಟ್ರಿಮ್ಸ್ ಹೌದು ಸರ್. ಅದ್ರ ಮೇಲೆ ಏನು ಮಾಡಿದ್ವಿ ನಾವು ಪೇಂಟ್ನೇ ಮಾಡ್ಕೊಂಡಿದ್ದೀವಿ ಸರ್. ಸೊ ಬೋತ್ ದ ವಾಲು ಆಸ್ ವೆಲ್ as ಟ್ರಿಮ್ಮು ಎರಡು ಒಂದೇ ಕಲರ್ ಹೋಗಿದ್ದೀವಿ ಸರ್. ಇದು ಫ್ಲೂಟೆಡ್ ಅಲ್ಲ ಸರ್? ಫ್ಲೂಟೆಡ್ ಸರ್. ಈಗ ಒಂದು ವಾಲ್ ಇತ್ತು ಸರ್ ಅವ್ರದ್ದು. ಸೊ ವಾಲ್ನ ನಮಗೆ ಎರಡು ಥರ ಹೈಲೈಟ್ ಬೇಕಾಗಿತ್ತು. ಅಲ್ಲಿ ವಾಲ್ ಪೇಪರ್ ಇರಂಗೂ ಇರಬೇಕು, ಪ್ಲಸ್ ಒಂದು ಪ್ರೊಜೆಕ್ಷನ್ ಇರಬೇಕಾಗಿತ್ತು. ಅದಕ್ಕೆ ಏನು ಮಾಡಿದ್ವಿ, ಇದೇನು ಕಾಣುತ್ತೆ POP ಸರ್ ಇದು. ಸೊ POPಲಿ ನಾವು ಜಸ್ಟ್ ಆಫ್ಸೆಟ್ ಪ್ರೊಜೆಕ್ಷನ್ ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ಅದು ಒಳಗಡೆ ಕೋಲೇಟಿವ್ ಪ್ರೊಜೆಕ್ಷನು ಆ್ಯಂಡ್ ಅಲ್ಲಿ ವಾಲ್ ಪೇಪರ್ ತೊಗೊಂಡಿದ್ದೀವಿ. ಸೊ ಒಂದು ಫುಲ್ ಸ್ಟ್ಯಾಂಡ್ ಒಂದು ಕಾಂಪ್ಲಿಮೆಂಟ್ ಶೂರ್ ಬೇಕಂತ ಹೇಳಿದ್ವಿ. ಈಗ ಅವ್ರಿಗೆ ಐ ವಾಸ್ ಡಿಸ್ಕಸಿಂಗ್ ವಿತ್ ಹಿಮ್, ಗಿವ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್, ಡೋಂಟ್ ಟೇಕ್ ಇಟ್ ಅಂತಿದ್ವಿ. ಇಲ್ಲ ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀವಿ. ಸೊ ಬೇರೆ ಸಣ್ಣ ಪುಟ್ಟ ಈಗ ನಮ್ಮ ಏನು ಮೆಟೀರಿಯಲ್ ಉಳಿದಿತ್ತಲ್ಲ ಅದರಲ್ಲಿ ಸಣ್ಣ ಪುಟ್ಟ ಅಂದೆಲ್ಲ ನಾವು ಕೇಳಿದ್ವಿ. ಅದರಲ್ಲಿ ಏನು ದೇ ಆರ್ ನಾಟ್ ರಿಜಿಡ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇಂದಿನ ಇಂಟೀರಿಯರ್ ಇದೆಲ್ಲ ಎಷ್ಟು ಎಲೆಗೆಂಟ್ ಆಗಿದೆ ಅಂತಂತಂದರೆ ಕ್ಲಾಸಿ ಅಂತ ಹೇಳ್ಬೋದು, ಎಲೆಗೆಂಟ್ ಅಂತ ಹೇಳ್ಬೋದು, ಅಮೇಝಿಂಗ್ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮನೆ ನೋಡ್ತಾ ಇದ್ದರೆ ಮೈಂಡ್ ಕೂಲ್ ಆಗಿಬಿಡುತ್ತೆ. ನಾನು ಎಷ್ಟು ಮನೆಗಳನ್ನು ತೋರಿಸಿದ್ದೀನಿ, ಬಟ್ ಈ ಮನೆ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಆ ಕ್ಲಾಸಿ ಅನ್ನೋ ಪದಕ್ಕೆ, ಎಲೆಗೆಂಟ್ ಅನ್ನೋ ಪದಕ್ಕೆ ಇದು ನಿಜವಾದ ಅರ್ಥ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ತುಂಬ ರಾಡಿ ಮನೆ ಇಷ್ಟ ಇಲ್ಲ, ಕಲರ್ಫುಲ್ ಮನೆ ಇಷ್ಟ ಇಲ್ಲ, ಫುಲ್ ವುಡ್ ಫಿನಿಶ್ ಇಷ್ಟ ಇಲ್ಲ, ಅಮೇಝಿಂಗ್ ಆಗಿರಬೇಕು, ಕ್ಲಾಸಿ ಆಗಿರಬೇಕು, ಮನೆಗೆ ಬಂದರೆ ಶಾಂತತೆ ಇರಬೇಕು ಅಂತಂದರೆ ಡೆಫಿನೆಟ್ಲಿ ಈ ಮನೇನ ನೀವು ಇನ್ಸ್ಪೈರ್ ಆಗಿ ತೊಗೋಬೋದು ಆ್ಯಂಡ್ ಈ ರೀತಿ ನಿಮ್ಮ ಮನೇನ ಮಾಡಿಸ್ಕೋಬೋದು ವೀಕ್ಷಕರೇ. ಹಾಗಾದರೆ ಇಷ್ಟು ಅಮೇಝಿಂಗ್ ಆಗಿರೋಂಥ ಮನೇನ ಮಾಡಿರೋರು ಯಾರು? ಸೊ ವೀಕ್ಷಕರೇ, ಈ ಮನೆಯ ಇಂಟೀರಿಯರ್ನ ಕ್ರಿಯೇಟ್ ಮಾಡಿರೋಂಥವ್ರು ವಿವಾ ಡಿಸೈನ್ ಅವರು. ನಾನು ಆಲ್ರೆಡಿ ಏನು ತಮ್ನೇಲ್ ಮೇಲೆ ನಿಮ್ಗೆ ತೋರಿಸಿದ್ದೀನಿ. ಆ ಬಜೆಟ್ ಬಂದುಬಿಟ್ಟು ಇಂಟೀರಿಯರ್ ಬಜೆಟ್, ಮತ್ತು ಇಡೀ ಮನೆಯೇ ಅಂತ ಅಂದ್ಕೊಬೇಡಿ. ಸೊ ಇಂಟೀರಿಯರ್ ಮಾಡಿರೋದು ಈ ಬಜೆಟ್ನಲ್ಲಿ ಆ್ಯಂಡ್ ಇಷ್ಟೊಂದು ಎಲೆಗೆಂಟಾಗಿ ಮಾಡಿದ್ದಾರೆ ಅಂತಂತಂದರೆ ಈ ಮನೆ ಇಡೀ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಏನು ಸಖತ್ತಾಗಿ ಮಾಡಿದ್ದಾರೆ ಗುರು ಅಂತ ಹೇಳ್ತೀರಾ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಸರ್ ಇದ್ದಾರೆ ವಿವಾ ಡಿಸೈನ್ ಕಡೆಯಿಂದ. ತುಂಬ ದಿನ ಆಗಿತ್ತು ವೀಡಿಯೋಸ್ ಬಂದಿರಲಿಲ್ಲ, ಅವ್ರನ್ನೇ ಕೇಳೋಣ ಯಾಕೆ ಅಂತ ಹೇಳ್ಬಿಟ್ಟು. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್. ನೀವು? ನಾವು ಚೆನ್ನಾಗಿದ್ದೀನಿ. ಯಾಕೆ ಸರ್ ಬರ್ತಾ ಇಲ್ಲ? ಏನು ಕೋಪನ ನಮ್ಮ ಮೇಲೆ? ಇಲ್ಲ ಸರ್, ಆ ಥರ ಏನಿಲ್ಲ. ನಿಮ್ಮ ಕೋಪ ಮಾಡೋಕ್ಕಾಗತ್ತೆ. ಅಂದರೆ ಕೆಲವು ಪ್ರಾಡಕ್ಟ್ಸ್ ಎಲ್ಲ ನಾವು ಹ್ಯಾಂಡ್ ಓವರ್ ಸ್ಟೇಜಲ್ಲಿ ಇದ್ವಿ ಸರ್. ಸೊ ಎಲ್ಲ ಹ್ಯಾಂಡ್ ಓವರ್ಸ್ ಮಾಡ್ತಾ ಇದ್ವಿ. ಸೊ ಈಗ ಆಲ್ಮೋಸ್ಟ್ ತುಂಬ ಹ್ಯಾಂಡ್ ಓವರ್ಸ್ ಆಗಿದೆ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಬ್ಯಾಕ್ ಟು ಬ್ಯಾಕ್ ನಮ್ಮದು ಬರ್ತಾನೆ ಇರುತ್ತೆ ಸರ್. ಸೊ ತೊಗೊಂಡಿರುವಂಥ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿಕೊಟ್ಟು ಆಮೇಲೆ ಮುಂದುವರಿಯೋಣ ಅನ್ನೋದು ನಿಮ್ಗೆ ನಿಜ. ಹೌದು, ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡು ಆಮೇಲೆ ಈ ಕಡೆ ಮಾಡ್ದಂಗಿರಲ್ಲ, ಇದು ಮಾಡ್ದಂಗೆ ಬೇಡ ಅಂತೇಳಿ ಏನಿದೆ ಫುಲ್ ಮುಗಿಸ್ಕೊಳ್ಳೋಣ ಆ್ಯಂಡ್ ದೆನ್ ಅಗೇನ್ ರೀಸ್ಟಾರ್ಟ್ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀರಾ. ಸೊ ಎಲ್ಲ ಇವಾಗ ಫ್ರೀ ಇದ್ದೀರಾ? ಫ್ರೀ ಇದ್ದೀನಿ ಸರ್. ಸೊ ಇವಾಗೆಲ್ಲ ಮತ್ತೆ ಬರುತ್ತೆ ಹಂಗಾದ್ರೆ 100% ಹೌದು ಮಾಡ್ಬೋದು. 100% ಸರ್. ಸರ್, ಈ ಮನೆ ನೋಡ್ತಾ ಇದ್ರೆ ಒನ್ ಆಫ್ ದ ಕೂಲೆಸ್ಟ್ ಮನೆ ಅಂತ ಹೇಳಿ ಇಷ್ಟಪಡ್ತೀನಿ. ನಿಮ್ಮ ಬಾಯಿಂದ ಹೇಳಿ ಸರ್. ಸೊ ಇಲ್ಲಿ ಎಷ್ಟು ಎಲೆಗೆಂಟ್ ಆಗಿ ಮಾಡಿದ್ದೀರಾ ಆ್ಯಂಡ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿತ್ತು? ಎಸ್ ಸರ್. ಸೊ ಇದು ನೀವು ನೋಡ್ಬೋದು ಸರ್, ಇದು ಟೋಟಲಿ ಬಂದು ನಾವು ಯುರೋಪಿಯನ್ ಟ್ರೀ ಮೇಲೆ ಹೋಗಿದ್ವಿ ಸರ್. ಟೋಟಲ್ ಯುರೋಪಿಯನ್ ಟ್ರೀ ಮೇಲೆ ಹೋಗಿದ್ದೀವಿ. ಆ್ಯಂಡ್ ಕಸ್ಟಮರ್ ಮುಂಚಿತ ಅವರು ಒಂದು ಅಪ್ಡೇಟ್ ಅವ್ರ ಹತ್ರ ಇತ್ತು. ಓಕೆ, ನಾವು ಹೋದ್ರೆ ಎಲಿಗೆಂಟ್ ಆಗಿ ಹೋಗೋಣ, ತುಂಬ ಗಾಡಿನೆಸ್ ಬೇಡ ಅಂತೇಳಿ. ಸೊ ಅಗೇನ್ ಕಸ್ಟಮರ್ ಹೆಸರು ದರ್ಶನ್ ಅಂತ ಸರ್. ಅವರು ಸರ್ ನಮ್ಮ ಹತ್ರ ಮುಂಚೆನೇ ಅಪ್ರೋಚ್ ಆಗಿದ್ರು. ಸೊ ಇವಾಗ ಏನು ನೋಡ್ತಾ ಇದ್ವಿ, ಇದು ಬಂದು ಇನ್ನು ವಾಲ್ ಸ್ಟೇಜೆಲ್ಲ ಇತ್ತು. ಸೊ ಆಗಲೇ ಅಪ್ರೋಚ್ ಆಗಿದ್ರು. ಸೊ ಆಗ ಅಪ್ರೋಚ್ ಇರೋ ಕಾರಣ ನಾವೇನು ಮಾಡಿದ್ವಿ, ಅವ್ರ ಬಗ್ಗೆ ನಾವು ತಿಳ್ಕೊಂಡು ಓಕೆ ನಾವು ಯುರೋಪಿಯನ್ ಟ್ರೀ ಮೇಲೆ ಹೋಗೋಣ. ಫುಲ್ ಲೆಟ್ ಇಟ್ ಬಿ ಲೈಕ್ ಟೋಟಲ್ ಎಲಿಗೆಂಟ್ ಸರ್. ಮಿನಿಮಲಿಸ್ಟಿಕ್ ಥೀಮು, ಬಟ್ ತುಂಬ ಎಲಿಗೆಂಟ್ ಆಗಿ ಕಾಣುತ್ತೆ ನಿಮಗೆ. ಕಲರ್ ವೇರಿಯೇಷನ್ಸು, ಕೆಲವೊಂದು ಮಾತ್ರ ಹೈಲೈಟ್ಸು. ಸೊ ಆ ಥರ ಒಂದು ಥೀಮಲ್ಲಿ ಇಂಪ್ರೂವ್ಮೆಂಟ್ ಹೋಗಿದೆ. ತುಂಬ ಚೆನ್ನಾಗಿ ಮನೆ ಬಂದಿದೆ ಸರ್. ಮನೆ ಬಂದಿರುವಂಥದ್ದು. ಇದ್ರ ಮಾಡೋದಕ್ಕೆ ಟೈಮ್ ಎಷ್ಟಾಯ್ತು ಸರ್ ಇಲ್ಲಿ? ಸರ್ ಟೈಮ್ ನಾವು ಆನ್ ಸೈಟ್ ಮಾಡಿ ಬಂದು ಆಫ್ಟರ್ ದ ಡಿಸೈನ್ ಫೈನಲೈಸೇಷನ್ ಅಪ್ರೂವಲ್ ಎಲ್ಲ ಕೊಟ್ಟ ಮೇಲೆ ನಾವು 2 ಮಂತ್ಸ್ ಕಂಪ್ಲೀಟ್ ಮಾಡಿದ್ದು ಸರ್. 2 ತಿಂಗಳು. ಹೌದು. ಸೊ ಇಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿರುವಂಥ ಹೊಸ ವಿಚಾರ ಏನು? ಹೊಸದೇನು? ಹೊಸದಂದ್ರೆ ಕಲರ್ ಪ್ಯಾಟರ್ನ್ಸು. ಯಾಕಂದರೆ ನೀವು ತುಂಬ ಸೈಟ್ಸಲ್ಲಿ ನೋಡಿರ್ಬೋದು, ನಮ್ದೆಲ್ಲ ಕೆಲವೊಂದು ವುಡ್ಡು ಆಮೇಲೆ ಅದ್ರ ಜೊತೆಗೆ ಹೋಗ್ತದೆ. ಇಲ್ಲಿ ಹೆಂಗಂದ್ರೆ ಫುಲ್ ಪ್ಲೇನಾಗಿ ಹೋಗಿದ್ದೀವಿ.
ಇನ್ನೊಂದು ಈ ಮನೆಯಲ್ಲಿ ಕರ್ವ್ಸ್ ಪ್ಯಾಟರ್ನ್ಸ್ ನೋಡ್ಬೋದು, ಆಸ್ ವೆಲ್ ಆಸ್ ನೀವು ಹೆಡ್ ಬೋರ್ಡ್ ಪ್ಯಾಟರ್ನ್ ನೋಡ್ಬೋದು. ಹೆಡ್ ಬೋರ್ಡ್ ಅಷ್ಟೇ ನಾವು ಮುಂಚೆ ನಮ್ಮಲ್ಲಿ ನೋಡ್ಬೇಕಾದ್ರೆ ಜಸ್ಟ್ ಸಿಂಗಲ್ ಕೊಡ್ತಿದ್ವಿ ಅಥವಾ ಫುಲ್ ಫ್ಲೋರ್ ಗಂಟ ತೊಗೊಂಡೋಗ್ತಿದ್ವಿ ಹೈಟ್ ಗಂಟ ಹತ್ರ. ಬಟ್ ಇಲ್ಲಿ ಆ ಥರ ತೊಗೊಂಡೋಗಿಲ್ಲ. ಆ ಪ್ಯಾಟರ್ನಲ್ಲೂ ಒಂದು ಬೇರೆ ಪ್ಯಾಟರ್ನ್ ತೊಗೊಂಡೋಗಿದ್ದೀವಿ. ಅದಕ್ಕೊಂದು ಟಿ ಸ್ಟ್ರಿಪ್ ಅಂತ ಒಂದು ಹೈಲೈಟು, ಅದಕ್ಕೊಂದು ಮಿರರ್ ಅಂತ ಒಂದು ಹೈಲೈಟು. ಸೊ ಈ ಥರ ಫುಲ್ ಆ್ಯಂಡ್ ಫುಲ್ಲು ಒಂದು ಟೋಟಲ್ ಥೀಮ್ ಬೇಸಲ್ಲಿ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಸೊ ಯಾರ್ಯಾರಿಗೆ ಎಲಿಗೆನ್ಸಿ ಬೇಕು, ಅಮೇಜಿಂಗ್ ಆಗಿರ್ಬೇಕು ನಮ್ಮ ಮನೆ, ರಾಯಲ್ ಆಗಿರಬೇಕು ಅಂತಂದರೆ, ಮೈಲ್ಡ್ ಆಗಿ ರಾಯಲ್ ಆಗಿರಬೇಕು ಅಂತಂದರೆ ಡೆಫಿನೆಟ್ಲಿ ಮನೆಯಿಂದ ಇನ್ಸ್ಪೈರ್ ಆಗಬಹುದು. ಸೊ ಕಾಸ್ಟ್ ಏನಾಗುತ್ತೆ ಪ್ರತಿಯೊಂದು ಕೂಡ ಆಮೇಲೆ ಮಾತಾಡೋಣ. ಸೊ ಮೊದಲೇದಾಗಿ ಮನೆ ನೋಡ್ಕೊಂಡು ಬಂದ್ಬಿಡೋಣ ವೀಕ್ಷಕರೇ. ಸೊ ನೋಡ್ಕೊಂಡು ಬಂದ್ಬಿಡೋಣ. ಸೊ ಓನರ್ ಇದ್ದಾರೆ, ಮಾತಾಡ್ಬೋದು, ಮಾತಾಡ್ಕೊಬರೋಣ ಅಲ್ಲ. ಬನ್ನಿ ಆ ಕಡೆ ಕಿಚನ್ ಇಂದ ಸ್ಟಾರ್ಟ್ ಮಾಡೋಣ. ಸರ್ ಮೊದಲೇದಾಗಿ ಟಿವಿ ಯೂನಿಟ್, ಫಸ್ಟ್ ಯೂನಿಟ್ ಸರ್. ಸೊ ನೀವು ನೋಡ್ಬೋದು ಟಿವಿ ಯೂನಿಟ್ ಅಷ್ಟೇ ನಾವು ಫುಲ್ ಎಂಡ್ ಟು ಎಂಡ್ ವಾಲ್ ತೊಗೊಂಡಿದ್ದೀವಿ, ಟೋಟಲ್ ಕವರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬೇಸಿಕಲಿ ಈ ಯೂನಿಟ್ ಹೇಗೆ ಅಂದರೆ ನಾವು ಸ್ಟೋರೇಜ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಲ್ಲ. ಕಸ್ಟಮರ್ಗೂ ಜಾಸ್ತಿ ಸ್ಟೋರೇಜ್ ಬೇಕಾಗಿರಲ್ಲ. ಎಲಿಗೆಂಟ್ ಕಾಣಬೇಕು. ಯಾಕಂದರೆ ಈ ಮೇನ್ ಲಿವಿಂಗ್ ಏರಿಯಾಗೆ ನಮ್ಗೆ 2 ಹೈಲೈಟ್ ವಾಲ್ ಬರ್ತಿತ್ತು, ಅದ್ರಲ್ಲಿ ಒಂದು ಬಂದು ನಮ್ಮ ಟಿವಿ ಯೂನಿಟ್. ಸೊ ಅದಕ್ಕೆ ಹೋಗಿದ್ದೀವಿ. ಆ್ಯಂಡ್ ಮುಂಚಿತವಾಗ್ಲೂ ಹೇಳಿದಂಗೆ ಇದು ಯುರೋಪಿಯನ್ ಟ್ರಿಮ್ ಇರೋ ಕಾರಣ ನೀವು ನೋಡ್ಬೋದು ಸರ್, ಇಲ್ಲಿ ಟೋಟಲ್ ಆಗಿ ನಾವು ಇಲ್ಲಿ ಟೀಕ್ ಬಿಲ್ಡಿಂಗ್ಸ್ ಹಾಕಿದ್ದೀವಿ, ಅದ್ರ ಮೇಲೆ ಪೇಂಟ್ ಆಗಿದೆ. ಅದ್ರ ಪ್ಯಾರಲಲ್ ನೆಕ್ಸ್ಟ್ ನಾವು ರನ್ ಮಾಡ್ತೀವಿ ರಾಫ್ಟರ್ಸ್ ತೊಗೊಂಡಿದ್ದೀವಿ. ಈ ರಾಫ್ಟರ್ಸ್ ಬಗ್ಗೆ ನಾವು ಸ್ಟೋನ್ ಫಿನಿಷಲ್ಲಿ ಹೋಗಿದ್ದೀವಿ. ಸೊ ರಾಫ್ಟರ್ಸ್ ಇದ್ರು ನೀವು ನೋಡೋದು ನಮ್ಮದು ವುಡನ್ ಫಿನಿಷಲ್ಸ್ ಇತ್ತು, ಬಟ್ ಇದು ಬಂದು ನಾವು ಸ್ಟೋನ್ ಫಿನಿಷಲ್ಲಿ ಹೋಗಿದ್ದೀವಿ. ಆ್ಯಂಡ್ ಎರಡೂ ಕಡೆನೂ ಸಿಮಿಟ್ರಿ ಮ್ಯಾಚ್ ಆಗಲಿ ಅಂತಲ್ಲ, ಎರಡೂ ಕಡೆನೂ ನಾವೇನು ಮಾಡಿದ್ವಿ ಅಂದರೆ ಈ ಥರದ್ದು ಡಿಸೈನರ್ ವಾಲ್ ಹೈಲೈಟ್ ಹೋಗಿ ಸರ್. ಈ ಲೈಟ್ನ ಎರಡು ಕಡೆ ತೊಗೊಂಡಿದ್ದು ಡ್ರಾಪ್ ಡೌನ್ ಇರುತ್ತೆ, ಮೇಡನ್ ಮಿತ್ರ LED ಸ್ಟ್ರಿಪ್ ಕಾಣುತ್ತೆ. ಅದ್ರ ಮೇಲೆ ಬಂದಾಗ ನಿಮಗೆ ಟೋಟಲ್ ಈ ಫೇಸ್ ಏನು ಬರುತ್ತೆ, ನಾವಿಲ್ಲಿ ಟಿವಿ ಫಿಕ್ಸ್ ಮಾಡಬೇಕಾಯಿತು. ಅದಕ್ಕೋಸ್ಕರ ಈ ವಿಡ್ತು ಹೈಟ್ ಮಾತ್ರ ಟೋಟಲ್ ಆಗಿ ಹೋಗಿದ್ದೀವಿ ಟ್ರಿಮ್ಸ್ಗೆ. ಮಧ್ಯ ನಾವು ಟ್ರಿಮ್ ಕೊಟ್ಟಿಲ್ಲ, ಅದನ್ನ ಹೈಲೈಟ್ ಮಾಡಕ್ಕೆ ಮೇಡ ಒಂದು ವಾಲ್ ಹೈಲೈಟರ್ ಸರ್. ಸೊ ಈ ಥರ ಹೋಗಿದ್ದೀವಿ ಇಲ್ಲಿಗೆ. ಹಾಗೆ ನೀವು ಕೆಳಗಡೆ ಬಂದಾಗ ಅಗೇನ್ ಇಲ್ಲಿ ಸ್ಟೋನ್ ಲ್ಯಾಮಿನೇಟ್ ಹಾಕೊಂಡಿದ್ದೀವಿ ಸರ್. ಯಾಕಂದ್ರೆ ಆ ಸ್ಟೋನ್ ರಾಫ್ಟರ್ಗೆ ಮತ್ತು ಸ್ಟೋನ್ ಲ್ಯಾಮಿನೇಟ್ ಮ್ಯಾಚ್ ಆಗೋಸ್ಕರ ಇಲ್ಲಿ ಸ್ಟೋನ್ ಲ್ಯಾಮಿನೇಟ್ ಒಂದು ಬ್ಯಾಕ್ ಪ್ಲೈ ಥರ ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ಬಾಟಮ್ ಬಂದಾಗ ಇದು ಬಂದು SF ಲ್ಯಾಮಿನೇಟ್ ಸರ್, ಅಂದರೆ ಮ್ಯಾಟ್ ಫಿನಿಶ್ ಲ್ಯಾಮಿನೇಟು. ಆ ಮ್ಯಾಟ್ ಫಿನಿಶ್ ಲ್ಯಾಮಿನೇಟನ್ನು ನಾವು ಬಂದ್ಬಿಟ್ಟು ಬೇಸ್ ತೊಗೊಂಡಿದ್ದೀವಿ. ಈ ಬೇಸನ್ನು ನೀವು ನೋಡ್ಬೋದು ಸರ್, 4 ಡ್ರಾವರ್ ಕೊಟ್ಟಿದ್ದೀವಿ. ಅಗೇನ್ ಈ ಡ್ರಾವರ್ ಏನು ಬರುತ್ತೆ ನಿಮಗೆ 45 ಡಿಗ್ರಿ. ಸೊ ನಮ್ಮ ಮೇನ್ SOP ಇದು ಏನು ಬರ್ತಿದ್ರೆ 45 ಡಿಗ್ರಿ ಕೊಟ್ಟಿದ್ದೀವಿ. ಸೊ ನೋ ನಾಬ್ಸ್ ಬರಲ್ಲ, ಯಾವುದು ಹ್ಯಾಂಡಲ್ ಬರಲ್ಲ, ಬಟ್ ಈ ಥರ ಒಂದು ಸಾಫ್ಟ್ ಕ್ಲೋಸಲ್ಲಿ ಇರುತ್ತೆ. ಸೊ ನಮ್ಮದು ಸೆಟಪ್ ಬಾಕ್ಸ್ ಅದನ್ನೆಲ್ಲ ಪ್ಲೇಸ್ ಮಾಡೋಕ್ಕೆ ಅಲ್ಯೂಮಿನಿಯಂ ಶಟರ್ ಹೋಗಿದ್ದೀವಿ ಸರ್. ಅದನ್ನು ನೋಡ್ಬೋದು ಬ್ಲ್ಯಾಕ್ ಕಲರ್ ಹೋಗಿದ್ದೀವಿ ವಿತ್ ಕ್ಲಿಯರ್ ಗ್ಲಾಸ್. ಸೊ ಏನಿದೆ ನಾವು ಆಕ್ಸೆಸ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಆ್ಯಂಡ್ ಟೋಟಲಿ ಇದು ಬಂದು ಡಾರ್ಕ್ ಬೀಚ್ ಕಲರ್ ಹೋಗಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಾವು ಈ ಥರ ಲ್ಯಾಮಿನೇಟ್ ಯೂಸ್ ಮಾಡ್ತೀವಿ ಸರ್. ಇದುವರೆಗೂ ನಮ್ಮದು ಲೈಟ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಈ ಲೈಟ್ ಬೀಚಲ್ಲಿ ಡಾರ್ಕರ್ ಬೀಚ್ಗೆ ಹೋಗಿದ್ದೀವಿ. ಸೊ ದಟ್ ಈ ಒಂದು ಲೈಟರ್ ವರ್ಷನ್ಗೆ ಈ ಡಾರ್ಕ್ ವರ್ಷನ್ ಎರಡು ಮ್ಯಾಚ್ ಆಗೋ ಥರ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿಗೆ ಜಸ್ಟ್ ಒಂದು ಡಮ್ಮಿ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಮುಂಚಿತವಾಗಿ ನಮ್ಮದು ಪ್ಲಾನ್ ಇದ್ದಿದ್ದು ಇಲ್ಲಿ ಒಂದು ವ್ಯಾಸ್ ಇಕ್ಬೇಕು ಅಂತ, ಬಟ್ ಲೇಟರ್ ಆನ್ ಈ ಟ್ರಿಮ್ಸ್ನನ್ನು ಕಾಣಲ್ಲ ಅಂತ ಹೇಳಿ ಈ ಥರ ಒಂದು ಜಸ್ಟ್ ಡ್ರಾಪ್ ಮಾಡಿ ಅಲ್ಲಿ ಒಂದು ಫ್ಲವರ್ಸ್ಗೋಸ್ಕರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಂಥರ ಕ್ಯಾಫಚಿನೋ ಕಲರ್ ಥರ ಇದೆಯಲ್ಲ. ಎಕ್ಸಾಕ್ಟ್ಲಿ, ಯಸ್ ಸರ್. ಕ್ಯಾಫಚಿನೋದಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ನಮಗೇನಂದ್ರೆ ಈ ಲೈಟ್ಗೆ ಒಂದು ಹೈಲೈಟ್ ಬೇಕಾಗಿತ್ತು. ಅದಕ್ಕೋಸ್ಕರ ಈ ಲೈಟರ್ ಟ್ರಿಮ್ ಆ್ಯಂಡ್ ವಾಲ್ ಶೇಡ್ಗೋಸ್ಕರ ಆ ಥರ ಒಂದು ಡಾರ್ಕರ್ ಶೇಡಲ್ಲಿ ಹೋಗಿದ್ವಿ. ಸೊ ಒಂದು ಹೋಲ್ ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಸರ್, ಎಲಿಗೆಂಟ್ ಆಗಿದ್ದು. ಸರ್ ಈ ಟ್ರಿಮ್ಸನ್ನೆಲ್ಲ ಯಾವುದರಿಂದ ಮಾಡಿರೋದು ನೀವು ಸರ್? ಇದು ಟೋಟಲಿ ಬಂದು ರೆಡಿಮೇಡ್ ಟ್ರಿಮ್ಸ್ ಸರ್. ಇದು ರಾಫ್ಟರ್ಸು. ಇದಕ್ಕೆ ಬಂದಾಗ ನಿಮಗೆ ಟೀಕ್ ಯೂಸ್ ಮಾಡಿದ್ವಿ ಸರ್ ಇಲ್ಲಿ. ಇದು ಟೀಕ್ ಟ್ರಿಮ್ಸ್ ಹೌದು ಸರ್. ಅದ್ರ ಮೇಲೆ ಏನು ಮಾಡಿದ್ವಿ ನಾವು ಪೇಂಟ್ನೇ ಮಾಡ್ಕೊಂಡಿದ್ದೀವಿ ಸರ್. ಸೊ ಬೋತ್ ವಾಲು ಆಸ್ ವೆಲ್ as ಟ್ರಿಮ್ಮು ಎರಡು ಒಂದೇ ಕಲರ್ ಹೋಗಿದ್ದೀವಿ ಸರ್. ಇದು ಫ್ಲೂಟೆಡ್ ಅಲ್ಲ ಸರ್? ಫ್ಲೂಟೆಡ್ ಸರ್, ಹೌದು ಸರ್. ನೋಡಿ ವೀಕ್ಷಕರೇ, ಫ್ಲೂಟೆಡ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ರಾಫ್ಟರ್ಸ್. ಸ್ಟೋನ್ ಫಿನಿಶ್ ಇದು, ಸ್ಟೋನ್ ಫಿನಿಶ್ ಸರ್. ಆ ಸ್ಟೋನ್ ಫಿನಿಶ್ನ ಇನ್ನೊಂಚೂರು ಕಾಂಪ್ರೆನ್ಸಿವ್ ಮಾಡೋಕ್ಕೋಸ್ಕರ ಅಗೇನ್ ಬಾಟಮ್ ಅಲ್ಲಿ ಇಲ್ಲಿ ನಾವು ಸ್ಟೋನ್ಗೆ ಹೋಗಿದ್ದೀವಿ ಸರ್. ಓಕೆ, ಸೊ ಇದು ದಿಸ್ ಇಸ್ ದ ಸಿಂಪಲ್ ಟಿವಿ ಯೂನಿಟ್. ಯಸ್, ಸಿಂಪಲ್ ಯೂನಿಟ್ ಬಟ್ ವೆರಿ ಮಚ್ ಎಲಿಗೆಂಟ್ ಟು ಲುಕ್. ತುಂಬಾ ಎಲಿಗೆಂಟ್ ಆಗಿದೆ, ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ ಸರ್ ಇದು. ಸೊ ಇಲ್ಲಿ ಯಾವುದೇ ರೀತಿಯ ಹೆವಿ ಸ್ಟೋರೇಜಸ್ ಆಗಲಿ ಹೌದು ಸರ್ ಏನೂ ಇಲ್ಲ. ಸೇಮ್ ಅದಕ್ಕೆ ಏನು ಮಾಡ್ಕೊಂಡು ಇಲ್ಲಿ ನಮ್ಮದು ಸೋಫಾ ವಾಲ್ ಇತ್ತಲ್ಲ ಸರ್, ಆ ಸೋಫಾ ವಾಲ್ ಇನ್ನೊಂಚೂರು ಹೈಲೈಟ್ ಮಾಡೋಣ. ಬಟ್ ಅದಕ್ಕೂ ನಾವು ಈ ಥರ ವಾಲ್ ಪೇಪರ್ ಆಗಿರ್ಬೋದು, ಟೆಕ್ಸ್ಚರ್ ಪೇಂಟಿಂಗ್ ಯಾವುದೂ ಬೇಡ, ಈ ಥೀಮಲ್ಲೇ ಪಾಸ್ ಆನ್ ಆಗೋಣ ಅಂತ ಹೇಳಿ ಸರ್. ನೀವು ನೋಡ್ಬೋದು ಇಲ್ಲಿಗೆ ಫುಲ್ ನಾವು ಯೂಸ್ ಮಾಡೋದು ಸರ್ MDF ಸರ್. ಇದು ಈ MDFನ ಯೂಸ್ ಮಾಡ್ಕೊಂಡಿದ್ದೀವಿ. MDFನ ಕಟ್ ಮಾಡಿ ಈ ಥರ ಒಂದು ಶೇಪ್ಸ್ ತೊಗೊಂಡಿದ್ವಿ, ಕರ್ವ್ ಶೇಪ್ಸಲ್ಲಿ. ಅಗೇನ್ ಇಲ್ಲೂ ಏನು ಮಾಡ್ಕೊಂಡಿದ್ದೀವಿ ಅಂದರೆ ನಾವು ವಾಲು ಆಸ್ ವೆಲ್ ಆಸ್ ಈ MDF ಟ್ರಿಮ್ ಅದೆರಡೂ ಸಿಂಗಲ್ ಪೇಂಟ್ ಕಲರ್ ಹೋಗಿದ್ದೀವಿ. ಎಲ್ಲೂ ನಾವು ಪೇಂಟ್ನ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಯಾಕಂದರೆ ಲೈಟರ್ ಥೀಮ್ ಇರಲಿ ಅಂತ. ಸೇಮ್ ಅದೇ ಥರ ಹೋಗಿದ್ದೀವಿ. ಆ್ಯಂಡ್ ಈ ಎಲ್ ಶೇಪ್ ವಾಲ್ ಫುಲ್ ನಾವು ಅದೇ ಥರ ತೊಗೊಂಡೋಗಿದ್ದೀವಿ ಸರ್ ಇಲ್ಲಿಗೆ. ಸರ್ MDF ಗಟ್ಟಿ ಬರುತ್ತಾ ಸರ್ ಇದು? ಏನು ಸರ್ MDF ಗಟ್ಟಿ ಬರುತ್ತಾ? ಬರುತ್ತೆ ಸರ್, 100%. ಯಾಕಂದ್ರೆ ನಾವು ಇಲ್ಲಿ ಯೂಸ್ ಮಾಡೋದು ನಿಮಗೆ ಎಕ್ಸ್ಟೀರಿಯರ್ ಗ್ರೇಡ್ ಬರುತ್ತೆ ಸರ್. ಅದು ಇಂಟೀರಿಯರ್ ಗ್ರೇಡ್ ಯೂಸ್ ಮಾಡಲ್ಲ, ಎಕ್ಸ್ಟೀರಿಯರ್ ಗ್ರೇಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಎಲ್ಲ ನಿಮ್ಗೆ ಅದು 25 mm ಥಿಕ್ನೆಸ್ ಇರುತ್ತೆ. ಸೊ ಡೈರೆಕ್ಟ್ ಅದನ್ನ ಗಟ್ಟ ಹೊಡಿತೀವಿ, ಸ್ಕ್ರೂ ಮಾಡಿ ವಾಲ್ಗೆ ಫಿಕ್ಸ್ ಮಾಡಿರ್ತೀವಿ ಸರ್ ಅದನ್ನ. ಸೊ ಮಕ್ಳು ಯಾರಾದರೂ ಬಂದ್ರೂ ಕೂಡ ಏನು ತೊಂದರೆ ಇಲ್ಲ? ಏನು ತೊಂದರೆ ಸರ್, ಅದೇನು ಕೇಳಕ್ಕಂತ ಟೈಟ್ಲಿ ಫಿಕ್ಸ್ ಮಾಡಿರ್ತೀವಿ. ಸೊ ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ. ಸೊ ಇದು ಕೂಡ ಸೇಮ್ ಒಂಥರ ಕ್ಯಾಫೆಚಿನೋಗೆ ಮ್ಯಾಚ್ ಮಾಡಿದ್ದೀವಿ. ಈ ಬೇಸ್ ಯೂನಿಟ್ಗೆ ನಾವು ಇದನ್ನ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಆ್ಯಂಡ್ ಎಸ್ ಸರ್, ಇಲ್ಲಿ ನೋಡ್ಬೋದು ಇಲ್ಲಿಗೆ ಒಂದು ಪಾರ್ಟಿಷನ್ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಅಗೇನ್ ನಾವು ಇದು ಯುರೋಪಿಯನ್ ಥೀಮ್ ಹೋಗಿರೋ ಕಾರಣ ನಾವು ಯಾವುದೇ ಥರ ರಾಫ್ಟರ್ ಪಾರ್ಟಿಷನ್ ಆಗಿರ್ಬೋದು, CNC ಪಾರ್ಟಿಷನ್ ಆಗಿರ್ಬೋದು, ಆ ಥರ ಹೋಗೋದು ಬೇಡ ಅಂತ ಹೇಳಿ ಈ ಥರ ಹೋಗಿ ಸರ್. ಇದು ಮೆಟಲ್ ಬರುತ್ತೆ, ಅಂದರೆ MS ಬರುತ್ತೆ. MS ಬಲ್ ನಿಮಗೆ ಏನು ಬರುತ್ತೆ, PVD ಕೋಟಿಂಗ್ ಬರುತ್ತೆ. ಇನ್ನೊಂದು ಮೇನ್ ಆಪ್ಷನ್ ಇದು ಗ್ಲಾಸ್ ನೋಡ್ಬೋದು ಸರ್. ಇದು ಇವಾಗ ಟ್ರೆಂಡಲ್ಲರ ಗ್ಲಾಸ್, ಶಾಟರ್ಡ್ ಗ್ಲಾಸ್ ಅಂತಾರೆ ಸರ್. ಅದನ್ನು ಶಾಟರ್ಡ್ ಗ್ಲಾಸ್ ಅಂದರೆ ಇವಾಗ ಫ್ಲೂಟೆಡ್ ಗ್ಲಾಸ್ ಆಗಿರ್ಬೋದು, ಕ್ಲಿಯರ್ ಗ್ಲಾಸ್ ಅವೆಲ್ಲ ಕಾಲ ಹೋಯ್ತು ಸರ್. ಈ ಥರ ಒಂದು ಶಾಟರ್ಡ್ ಗ್ಲಾಸ್ ಅಂತ ಹೊಸದು ಹೆಂಗಿರುತ್ತೆ ಅಂದರೆ ಇವು ಗ್ಲಾಸ್ ಹೊಡೆದ್ರೆ ಪುಡಿ ಹಿಂಗಿರುತ್ತೆ. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ರನ್ ಮಾಡ್ಕೊಂಡಿದ್ದೀವಿ. ಸೂಪರ್. ಸೊ ಶಾಟರ್ಡ್ ಗ್ಲಾಸ್ ವಿತ್ ಈ ಪಾರ್ಟಿಷನ್ ಸರ್. ಹಾಗೆ ಟಾಪಲ್ಲಿ ಬೀಮ್ ಪ್ಯಾನಿಂಗ್ ರನ್ ಮಾಡ್ಕೊಂಡಿದ್ದೀವಿ.
ಸೊ ಈ ಥರ ಒಂದು ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಓಕೆ, ಆ ಪ್ಯಾನಲಿಂಗನ್ನು ಹಾಗೆ ಇಲ್ಲಿ ದೇವ್ರ ಮನೆ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ವಿ. ಯಾಕಂದ್ರೆ ಜಸ್ಟ್ ಇಲ್ಲಿಗೆ ಡ್ರಾಪ್ ಮಾಡ್ರೆ ಅಷ್ಟು ಇದಾಗಲ್ಲ ಅಂತ ಹೇಳಿ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೀವು ಪೂಜೆ ರೂಮ್ ನೋಡ್ಬೋದು ಸರ್, ಇದೂ ಅಷ್ಟೇ, ನೋ ಗಾರ್ಡಿನಸ್, ನಥಿಂಗ್, ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಸೊ ಜಸ್ಟ್ ಟೀಕು, ಅದಕ್ಕೆ ನಾವು ಇಲ್ಲಿ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ, ಒಂದು ಒಳ್ಳೆ ಪಿಕಾಕ್ ಹ್ಯಾಂಡಲು. ಸೊ ಓಪನ್ ಮಾಡ್ದಂಗೆ ಇಲ್ಲೂ ಅಷ್ಟೇ ಲೈಟರ್ ಥೀಮು, ಬಟ್ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪೀಸ್ಫುಲ್ ವೈಬ್ ನಿಮ್ಗೆ ಸಿಗುತ್ತೆ ಸರ್ ಇಲ್ಲಿ. ಚೆನ್ನಾಗಿ ಮಾಡೋದು. ಸೊ ಇಲ್ಲಿ ಒಂದು ಸಿಂಪಲ್ ಸರ್, ಎಸ್, ಅಲ್ಲಿ ಒಂದು ಪೆರಿಫರಲ್ ಫಾಲ್ ಸೀಲಿಂಗ್ ಕೊಟ್ಟು ಜಸ್ಟ್ ಲೈಟಿಂಗ್ ಪರ್ಪಸ್ಗೋಸ್ಕರ. ಮೇನ್ ಏನಂದರೆ ಈ ಟೋಟಲ್ ಮನೆ ಕಾನ್ಸೆಪ್ಟೇ ಸಿಂಪಲ್ ಬಟ್ ಎಲಿಗೆಂಟ್, ಆ ಥರ ರನ್ ಮಾಡಿದೆ ಸರ್ ಇದು. ಓಕೆ, ಸೂಪರ್. ಇವಾಗ ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಕಿಚನ್ ನೀವು ನೋಡ್ಬೋದು, ಈ ಕಡೆ ನಾವು ತೊಗೊಳಕ್ಕೆ ಹೋದಾಗ ನಿಮ್ಗೆ ಆಲ್ಮೋಸ್ಟ್ ಇದು ಒಂದು 8 ಫೀಟ್ ಬರುತ್ತೆ, ಅಲ್ಲಿಂದಲೇ ಒಂದು 4 ಫೀಟ್ ಬರುತ್ತೆ ಸರ್ ನಿಮಗೆ. ಓಕೆ ಓಕೆ ಓಕೆ. ಸೊ ಓವರಾಲ್ ತೊಗೊಂಡು ಒಂದು 10x10 ಇದೆ ಅಲ್ವಾ? 10x10 ಬರುತ್ತೆ ಸರ್ ಇದು. ಎಸ್ ಸರ್, ರೆಫ್ರಿಜ್ ಬಸ್. ಇದು ಇದ್ರ ಬಗ್ಗೆ ಹೇಳಿ. ಎಸ್ ಸರ್, ಸೊ ಇಲ್ಲಿಂದ ಬರ್ಬೋದು ಸರ್. ನಾವು ನೋಡಿದಾಗ ಏನು ಮಾಡ್ಕೊಂಡು ಫಸ್ಟ್ ನಾವು ಇದನ್ನು ಅಪ್ಲೈನ್ಸ್ ಯೂನಿಟ್ ತೊಗೊಂಡು ಸರ್. ಸೊ ಮೈಕ್ರೋವೇವ್ಸ್ ಆಗಿರ್ಬೋದು, ಅವ್ರು PVC ವಿಕರ್ ಬ್ಯಾಸ್ಕೆಟ್ಗೆ ಅದಕ್ಕೆಲ್ಲ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡ್ವಿ. ಆಸ್ ವೆಲ್ ಆಸ್ ಇಲ್ಲಿಗೆ ಬಂದಾಗ ನೀವು ನೋಡ್ಬೋದು ಸರ್, ಇದು ಒಂದು ಪ್ಯಾಂಟ್ರಿಗೆ ಹೋಗಿದ್ದೀವಿ. ಸೊ ಪ್ಯಾಂಟ್ರಲ್ಲಿ ನೀವು ನೋಡೋದು ನಮ್ದು ವಿತ್ ಮೆಕ್ಯಾನಿಸಮ್ ಬರುತ್ತೆ, ವಿತೌಟ್ ಮೆಕ್ಯಾನಿಸಮ್. ಸೊ ಬೇಸಿಕಲಿ ಇದು ನೀವು ನೋಡ್ತೀರಿ ವಿತೌಟ್ ಮೆಕ್ಯಾನಿಸಮ್. ಶೆಲ್ಫ್ ಕೊಟ್ಟಿರ್ತೀವಿ, ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಶೆಲ್ಫ್ ಫಿಕ್ಸ್ಡ್ ಇರುತ್ತೆ, ಮಿಕ್ಕಿದ ಶೆಲ್ಫ್ ನಿಮ್ಗೆ ಲೂಸ್ ಶೆಲ್ಫ್ ಕೊಟ್ಟಿರ್ತೀವಿ. ಸೊ ನೋಡ್ಬೋದು ಸರ್, ನೀವು ಲಿಫ್ಟ್ ಆಗುತ್ತೆ. ಸೊ ನಮ್ಮ ಹೈಟ್ ಅಡ್ಜಸ್ಟಬಲ್ ಥರ ನೀವು ಲೂಸ್ ಶೆಲ್ಫ್ ಹಾಕೋಬಹುದು. ಎಸ್ ಸರ್. ಆ್ಯಂಡ್ ಅದ್ರ ನೆಕ್ಸ್ಟ್ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ, ವಿಕರ್ ಬ್ಯಾಸ್ಕೆಟು. ಕೆಳಗಡೆ ನೀವು ನೋಡ್ಬೋದು ಸರ್, ಇಲ್ಲಿ ಒಂದು ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಅಗೇನ್ ಅಲ್ಲಿಗೆ ಒಂದು ಶೆಲ್ಫು. ಸೊ ಚಿಕ್ಕ ಚಿಕ್ಕ ಐಟಮ್ಸ್ ಏನು ಬರುತ್ತೆ ಎಲ್ಲ ಕ್ಲೀನಾಗಿ ಅಲ್ಲಿ ಪ್ಲೇಸ್ ಮಾಡ್ಕೊಬೋದು. ಆ್ಯಂಡ್ ಅಗೇನ್ ಇಲ್ಲಿಗೆ ಬರ್ತದೆ ಒಂದೊಂದು ಶಟರ್ ಬರುತ್ತೆ ಸರ್ ನಿಮಗೆ, ಅಗೇನ್ ವಿತ್ ಲೂಸ್ ಶೆಲ್ಫ್ ಬರುತ್ತೆ. ಸೊ ನಿಮಗೆ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದು. ಸೊ ಓಕೆ, ಸೊ ಇದು ಅಕ್ರಿಲಿಕ್ ಕಿಚನ್. ಇದು ಅಕ್ರಿಲಿಕ್ ಕಿಚನ್. ಎಸ್ ಸರ್, ಬೀಜಲ್ಲಿ ಅಕ್ರಿಲಿಕ್ ಹೋಗಿದ್ದೀವಿ. ಸೊ ಕ್ರಿಸ್ಟಲಿನ್ ಅಂತ ಒಂದು ಹೊಸ ಅಕ್ರಿಲಿಕ್ ಜೊತೆಗೆ ಟೈಅಪ್ ಆಗಿದ್ವಿ ಸರ್. ಸೊ ಆ ಒಂದು ಕ್ರಿಸ್ಟಲ್ ಅಕ್ರಿಲಿಕ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಕ್ರಿಸ್ಟಲೈನ್ ಅಂತ ಸರ್ ಬ್ರ್ಯಾಂಡು, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಲಿಗೆನ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಶೈನಿ, ತುಂಬ ಒಳ್ಳೆ ಶೈನಿ ಇದೆ ಸರ್. ಆ್ಯಂಡ್ ದೆನ್ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಬಂದು ಏನು ಮಾಡಿದ್ದೀವಿ ಅಂದರೆ ಚಿಮ್ನಿ ಬರ್ತಿರೋ ಕಾರಣ ಓಪನ್ ಯೂನಿಟ್ ಕೊಟ್ಟಿದ್ದೀವಿ ಬಾಟಮಲ್ಲಿ. ಸೊ ಓಪನ್ ಯೂನಿಟ್ಸ್ ಅಲ್ಲಿ ಕೊಟ್ಬಿಟ್ಟು ಆ್ಯಂಡ್ ಆ ಟಾಪಿಗೆ ಬಂದಾಗ ಹಾಗೆ ನಿಮಗೆ ಶಟರ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೊ ಈ ಥರ ಶಟರ್ ಯೂನಿಟು ಬಾಟಮಲ್ಲಿ ನಿಮ್ಗೆ ಓಪನ್ ಯೂನಿಟು. ಸೊ ಶಟರ್ ಇಲ್ದ್ರೆ ಕರೆಕ್ಟಾಗಿ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸರ್. ಆ್ಯಂಡ್ ಕಮಿಂಗ್ ಟು ಟೈಲ್ಸ್ ನೋಡಿದಾಗ ಈ ಥರ ಒಂದು ಅಗೇನ್ ಕರ್ವ್ ಶೇಪ್ಗೆ ಹೋಗಿದ್ದೀವಿ ಸರ್. ಯಾಕಂದ್ರೆ ನಾವು ಏನು ಅಲ್ಲಿ ಕರ್ವ್ ಶೇಪ್ ಅದು ಒಂದು MDF ಹಾಕಿದ್ವಿ, ಅದನ್ನು ಇಲ್ಲಿ ಹಂಗೆ ಸ್ವಲ್ಪ ಇಂಪ್ಲಿಮೆಂಟ್ ಆಗ ಮ್ಯಾಚ್ ಮಾಡೋಣ ಅಂತೇಳಿ ಕರ್ವ್ ಶೇಪ್ ಟೈಲ್ಸ್ಗೆ ಹೋಗಿದ್ದೀವಿ ಇಲ್ಲಿಗೆ. ಆ್ಯಂಡ್ ಗಿವನ್ ದಟ್ ಇಲ್ಲಿಗೆ ಮತ್ತೆ ಪ್ರೊಫೈಲ್ ಶಟರ್ ಹೋಗಿದೆ ಸರ್. ಸೊ ಆ ಡಿಸೈನ್ ಇಲ್ಲಿ ಬ್ರೇಕ್ ಆಗುತ್ತಲ್ಲ, ಬ್ರೇಕ್ ಆಗಿ ಮತ್ತೊಂದು ಕಂಟಿನ್ಯೂಟಿಗೋಸ್ಕರ ಇಲ್ಲಿಗೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಕಮಿಂಗ್ ಟು ಇನ್ಸೈಡ್ ಬಂದಾಗ ನಿಮ್ಗೆ ಇಂಟರ್ನಲ್ ಲ್ಯಾಮೆಟರ್ ಅಲ್ಲ, ಅದಕ್ಕೂ ಡಾರ್ಕ್ ಲ್ಯಾಮೆಟ್ನ ಕೊಟ್ಟಿರ್ತೀವಿ ಸರ್. ಓಕೆ 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 ಓಕೆ. ಕಾಲರ್ ಟಾಪ್ ನೋಡಿದಾಗ ನಿಮಗೆ ಬ್ಲ್ಯಾಕ್ ಗ್ಯಾಲಕ್ಸಿ ಬರುತ್ತೆ ಸರ್. ಬ್ಲ್ಯಾಕ್ ಗ್ಯಾಲಕ್ಸಿ ಬರುತ್ತೆ, ಮುಂದ್ಗಡೆ 40 mm ಥಿಕ್ನೆಸ್ ಇರುತ್ತೆ, ಬಟ್ 20 mm ಥಿಕ್ನೆಸ್. ಇಲ್ಲಿ ಬಾಟಮಲ್ಲಿ ವಾಟರ್ ಗ್ರೋ ಬರುತ್ತೆ ಸರ್ ನಿಮಗೆ. ವಾಟರ್ ಹೋಲ್ಡರ್ ಕೂಡ ಹಾಕೊಟ್ಟಿದ್ದೀವಿ. ಎಸ್ ಸರ್. ಇಲ್ಲಿ ಸ್ಕರ್ಟಿಂಗ್ ಕೂಡ ಒಂದು ತೊಗೊಂಡಿದ್ದೀವಿ ಸರ್ ಇಲ್ಲಿ. ಬಾಟಮ್ ಸ್ಟೋರ್ ಕ್ಯಾಬಿನೆಟ್. ಸೊ ಇಲ್ಲಿಗೆ ಬಂದಾಗ ನಿಮ್ಮ ಸಿಂಕ್ ಕ್ಯಾಬಿನೆಟ್ ಕೆಳಗಡೆ ಸರ್. ಸೊ ಜನರಲ್ ಇಲ್ಲಿ ಶೆಲ್ಫ್ ಕೊಟ್ಟಿರ್ತೀವಿ, ಇಲ್ಲಿ ಶೆಲ್ಫ್ ಬೇಡ ಅಂದರೆ ಶೆಲ್ಫ್ ಕೊಟ್ಟಿರಲ್ಲ. ಸೊ ಎಂಟಲ್ಲಿ ಇದು ಓನ್ಲಿ ಫಾರ್ ಯುಟಿಲಿಟಿ ಪರ್ಪಸ್, ಆ ಥರ ನೀವು ಇಲ್ಲಿಗೆ ಪ್ಲಾನ್ ಅಪ್ ಮಾಡ್ಕೊಬೋದು ಸರ್. ಆ್ಯಂಡ್ ಇಲ್ಲಿ ಕಾರ್ನರ್ಗೆ ಬಂದಾಗ ನೀವು ಜಸ್ಟ್ ಒಂದು ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀವಿ. ಸೊ ಒಂದು ಶೆಲ್ಫ್ ಹಾಕೊಂಡಿದ್ವಿ, ಯಾವ್ದಾದ್ರು ರೇರ್ ಯೂಸ್ ಮಾಡುವಂಥ ಐಟಮ್ಸ್ ಅಥವಾ ಈ ಬಾಂಡ್ಲೀಸು ಪ್ಯಾನ್ಸ್ ಅದನ್ನೆಲ್ಲ ಇಲ್ಲಿ ಪ್ಲಾನ್ ಅಪ್ ಮಾಡ್ಕೊಬೋದು. ಹ್ಯಾಂಡಲ್ ಸರ್, ಟೋಟಲಿ ಗೋಲಾ ಪ್ರೊಫೈಲ್ ಹಾಕಿದ್ದೀವಿ. ಎಸ್ ಸರ್. ಈಗ ಇಲ್ಲಿಗೆ ಬಂದಾಗ ನೀವು 2 ಶಟರ್ ಕೊಟ್ಟಿದ್ದೀವಿ, ಅದಕ್ಕೊಂದು ಲೂಸ್ ಶೆಲ್ಫು. ಹಾಗೆ ಶೆಲ್ಫ್ ಹೈಟ್ ಕ್ಯಾನ್ ಬಿ ಅಪ್ ಸರ್. ಇಲ್ಲಿಗೆ ಬಾಟಮ್ ಬಂದಾಗ ನಿಮಗೆ ತಾಲಿ ಬ್ಯಾಸ್ಕೆಟ್ಸ್ ಬರುತ್ತೆ. ಸೊ ಈ ಥರ ನೀವು ಕ್ಲೀನಾಗಿ ಇಲ್ಲಿ ಆರ್ಗನೈಸ್ ಮಾಡ್ಕೊಬೋದು. ಟ್ಯಾಂಡಮ್ ಸರ್. ಸೊ ಪ್ರತಿಯೊಂದು ಸಾಫ್ಟ್ ಕ್ಲೋಸ್ ಇರುತ್ತೆ. ಇದು ಬಂದು ನಿಮಗೆ ಫುಲ್ಲು ಕಟ್ಲರಿ ಸ್ಪೇಸ್ಗೆಲ್ಲ ಇಟ್ಕೊಬೋದು, ಟಂಬ್ಲರ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಬರುತ್ತೆ. ಫುಲ್ ಟಾಪಲ್ಲಿ ಏನು ಬರುತ್ತೆ ನಿಮಗೆ ಕಪಾಟ್ ಸಾಕ್ಸಲ್ಲಿ ಯೂಸ್ ಮಾಡ್ಕೊಬೋದು ಸರ್ ಇಲ್ಲಿ. ಸೊ ಈ ಥರ ಒಂದು PVC ಇದು ಕೊಟ್ಟಿರ್ತೀವಿ ನಾವು. ಸೊ ಆರ್ಗನೈಸ್ ಮಾಡ್ಕೊಳ್ಳೋಕೆ ನನಗೆ ಈಸಿ ಇರುತ್ತೆ ಸರ್. ಸ್ಪೂನ್ಸು, ನೈಫು ಪ್ರತಿಯೊಂದು ನಾವಲ್ಲಿ ಪ್ಲೇಸ್ ಮಾಡ್ಕೊಬೋದು. ಇದು ಪೇರೆಂಟ್ಸ್ ಬೆಡ್ರೂಮ್ ಸರ್. ಇದು ಒಂದು ಅವ್ರ ಡಾಟರ್ ಬೆಡ್ರೂಮ್ ಸರ್. ಡಾಟರ್ ಬೆಡ್ರೂಮ್ ಸರ್. ಓಕೆ ಓಕೆ ಓಕೆ. ಸೊ ಇದನ್ನು ಹಾಗೆ ಥೀಮಲ್ಲಿ ಹೋಗಿದ್ದೀವಿ ಸರ್. ಒಂದು ಲೈಟರ್ ಶೇಡ್ಸ್ಗೆ ಹೋಗಿದ್ದೀವಿ, ಕೆಲವೊಂದು ಮತ್ತೆ ಹೈಲೈಟ್ಸ್ ತೊಗೊಂಡಿವಿ ಸರ್. ಸೊ ಬೇಸಿಕಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇಲ್ಲಿಗೆ ಒಂದು ವಾಲ್ ಇತ್ತು ಸರ್ ಅವ್ರದ್ದು. ಸೊ ವಾಲ್ನ ನಮಗೆ 2 ಥರ ಹೈಲೈಟ್ ಬೇಕಾಗಿತ್ತು. ಅಲ್ಲಿ ವಾಲ್ ಪೇಪರ್ ಇರಂಗೂ ಇರಬೇಕು, ಪ್ಲಸ್ ಒಂದು ಪ್ರೊಜೆಕ್ಷನ್ ಇರಬೇಕಾಗಿತ್ತು. ಅದಕ್ಕೆ ಏನು ಮಾಡಿದ್ವಿ, ಇದೇನು ಕಾಣುತ್ತೆ POP ಸರ್ ಇದು. ಸೊ POPಲಿ ನಾವು ಜಸ್ಟ್ ಆಫ್ಸೆಟ್ ಪ್ರೊಜೆಕ್ಷನ್ ತೊಗೊಂಡಿದ್ದೀವಿ. ಆ್ಯಂಡ್ ಅದು ಒಳಗಡೆ ಕೋಲೇಟಿವ್ ಪ್ರೊಜೆಕ್ಷನು ಆ್ಯಂಡ್ ಅಲ್ಲಿ ವಾಲ್ ಪೇಪರ್ ತೊಗೊಂಡಿದ್ದೀವಿ. ಸೊ ಒಂದು ಫುಲ್ ವಾಲ್ ಪೇಪರ್ಗೆ ಹೋಗ್ಬೋದು. ಈ ಥರ ಒಂದು ಹೈಲೈಟ್ ಥೀಮಲ್ಲಿ ವಾಲ್ ಪೇಪರ್ಗೆ ಹೋಗಿದ್ದೀವಿ ಸರ್ ಇಲ್ಲಿ. ಆ ಕಡೆ ಇಲ್ಲಿಗೆ ಬಂದಾಗ ಒಂದು ಡ್ರೆಸ್ಸರ್ ಸರ್. ಡ್ರೆಸ್ಸರ್ ಏನು ಮಾಡ್ಕೊಂಡಿದ್ದೀವಿ, ಫುಲ್ ವ್ಯೂ ಮಿರರ್ ಬೇಕಾಗಿತ್ತು. ಸೊ ಜಸ್ಟ್ ಫುಲ್ ವ್ಯೂ ಮಿರರು, ಅದ್ರ ಜೊತೆಗೆ ಇಲ್ಲಿ ಫುಲ್ ನಿಮಗೆ ಓಪನಬಲ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಇಲ್ಲಿಗೆ ಬಂದಾಗ ನಿಮ್ಗೆ ಒಂದು ಶಟರ್ ಯೂನಿಟ್ ಬರುತ್ತೆ. ಸೊ ಈ ಥರ ನೀವು ಸ್ಟೋರೇಜ್ ಸ್ಪೇಸ್ನ ಇಲ್ಲಿ ಕ್ಲೀನಾಗಿ ಯೂಸ್ ಮಾಡ್ಕೊಬೋದು ಸರ್. ಎಸ್ ಸರ್. ಅಂಡ್ ಇಲ್ಲಿ ಕರ್ಟನ್ ಇಲ್ಲಿ ಕರ್ಟನ್ ಸರ್. ಎಸ್, ಇಲ್ಲಿ ಒಂದು ವಿಂಡೋ ಬರ್ತದೆ, ಕರ್ಟನ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಇಲ್ಲಿ ಒಂದು ನಿಮಗೆ ಕ್ವೀನ್ ಸೈಜ್ ಕಾಟ್ ಬರುತ್ತೆ. ಕಾಟ್ ಜೊತೆಗೆ ಹೆಡ್ ಬೋರ್ಡ್ ಇರುತ್ತೆ ಇಲ್ಲಿ ನಿಮಗೆ. ಹೆಡ್ ಬೋರ್ಡ್ ಫುಲ್ ಹೈಟ್ ಹೋಗಲಿಲ್ಲ ನಾವು, ಜಸ್ಟ್ 3 feet ಆಫ್ ಹೆಡ್ ಬೋರ್ಡ್ಗೆ ಹೋಗಿದ್ವಿ. ಒಂದು 5 ಸೈಡ್ಸ್ ನೀವು ಏನು ನೋಡ್ತೀರಿ ಸ್ಟೋನ್ ಲ್ಯಾಮೆಟ್ ಹೋಗಿದ್ದೀವಿ ಸರ್. ಇದು 2 ಕಡೆನೂ ಸ್ಟೋನ್ ಲ್ಯಾಮೆಟ್ದು ಪ್ಯಾನ್ಲಿಂಗು. ಆ್ಯಂಡ್ ಅದರ ಒಂದು ಕಾರ್ನರ್ಸ್ ಏನು ಬರುತ್ತೆ ಇಲ್ಲಿ ನಾವು ಟಿಪ್ಪಟ್ಟಿಗೆ ಹೋಗಿದ್ದೀವಿ. ಹಾಗೆ ಈ ಟಿಪ್ಪಟ್ಟಿ ಏನಾದ್ರೆ ಥಿಕ್ನೆಸ್ ಜಾಸ್ತಿ ತೊಗೊಂಡಿದ್ವಿ. ನಾರ್ಮಲ್ ಆಗಿ ಇದು 20 mm ಹೊರಡೆ ತೊಗೊಂಡಿದ್ವಿ, ಇಲ್ಲೊಂದು 25 to 30 mm ತೊಗೊಂಡು ನಾವಿಲ್ಲಿ ಸ್ವಲ್ಪ ದಪ್ಪ ಕಾಣಲಿ ಅಂತ ಹಾಕೊಂಡಿದ್ವಿ. ಚೆನ್ನಾಗಿ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ನೋಡ್ಬೋದು ಸರ್. ಇದು ಬಂದು ಟೋಟಲ್ ಆಗಿ ಓಪನಬಲ್ ವಾರ್ಡ್ರೋಬ್ ಥರ ಕೊಟ್ಟಿದ್ದೀವಿ. ಹಾಗೆ ನೀವು 4 ಶಟರ್ ಬರುತ್ತೆ ಸರ್ ಇದರಲ್ಲಿ. ಇದನ್ನು ಲೈಟರ್ ಲ್ಯಾಮಿನೇಟ್ ಹೋಗಿದ್ದೀವಿ. ಆ ಲೈಟರ್ ಲ್ಯಾಮಿನೇಟ್ ನಾವು ಹೈಲೈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಗ್ರೂವಲ್ಲಿ ನಿಮಗೆ ಬ್ಲ್ಯಾಕ್ ಪೇಂಟ್ ಬರುತ್ತೆ. ಏನಕ್ಕೆ ಬ್ಲ್ಯಾಕ್ ಪೇಂಟ್ ಅಂದರೆ ಹ್ಯಾಂಡಲ್ಸು ಮತ್ತು ಈ ಗ್ರೂವ್ ಪೇಂಟು 2 ಮ್ಯಾಚ್ ಆಗೋ ಥರ ಈ ಥರ ಕೊಟ್ಟಿದ್ದೀವಿ ಸರ್ ನಾವು. ಓಕೆ ಓಕೆ ಓಕೆ. ಓ ಚೆನ್ನಾಗಿ ಮಾಡಿದ್ದಾರೆ. ಓಕೆ.
ಸೊ ಈ ಥರ ಬರುತ್ತೆ ಸರ್. ಟೋಟಲಿ ನಿಮಗೆ ಡ್ರಾವರ್ಸ್ ಇರುತ್ತೆ 2, ಒಂದು ಹ್ಯಾಂಗರ್ ಸ್ಪೇಸ್ ಆ್ಯಂಡ್ ದೆನ್ ಒಂದು ಶೆಲ್ಫ್, ಸಫಿಷಿಯಂಟ್ ಫಾರ್ ಎನಿ ಒನ್ ಸರ್. ತುಂಬ ಒಳ್ಳೆ ಸ್ಟೋರೇಜ್. ಇದು ಚೆನ್ನಾಗಿದೆ ಸರ್. ಇದು ಇನ್ನರ್ ಲ್ಯಾಮಿನೇಟ್. ಇಲ್ಲ ಲ್ಯಾಮಿನೇಟ್ ಹೌದು ಸರ್. ಏರೋ ಲ್ಯಾಮಿನೇಟ್ ಕ್ಯಾಮ್ರಿಕ್ ಅಂತ ಬರುತ್ತೆ. ಸೊ ಅದನ್ನ ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಒಂಥರ ಫ್ಯಾಬ್ರಿಕ್ ಅಲ್ಲೇ ಸ್ವಲ್ಪ ಹೆವಿ ಇದೆ. ಹೆವಿ ಇದೆ ಸರ್. ಯಾಕಂದ್ರೆ ಸ್ವಲ್ಪ ಲೈಟರ್ ಇರ್ತು, ನಾವು ಇದೊಂದು ಸ್ವಲ್ಪ ಡಾರ್ಕರ್ ಹೋಗೋಣ ಅಂತೇಳಿ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಓಪನಬಲ್ ಇರೋದ್ರಿಂದ ಲಾಕ್ ಕೂಡ ಸಿಗುತ್ತೆ. ಲಾಕ್ ಕೂಡ ಸಿಗುತ್ತೆ ಸರ್. ಪ್ಲಸ್ ಇಲ್ಲಿ ಇನ್ನೊಂದಿನ ನಾವು ಪ್ರೊಫೈಲರ್ ರನ್ ಮಾಡ್ಕೊಂಡ್ವಿ, 2 ವಾರ್ಡ್ರೋಬ್ಲು ಪ್ರೊಫೈಲರ್ ರನ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಒಂದು ಕಾಂಬಿನೇಷನ್ ಹೋಗಿದ್ದೀವಿ ಸರ್ ಇಲ್ಲಿಗೆ. ಓಕೆ. ಲಾಫ್ಟ್ ನಿಮಗೆ ಟೋಟಲ್ ಎಂಡ್ ಟು ಎಂಡ್ ರನ್ ಆಗುತ್ತೆ ಸರ್. ಮೇಲ್ಗಡೆ ಎಂಡ್ ಟು ಎಂಡ್. ಎಸ್, ಎಂಡ್ ಟು ಎಂಡ್ ಲಾಫ್ಟ್ ರನ್ ಆಗುತ್ತೆ ಸರ್ ಅಲ್ಲಿಗೆ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಪಾರ್ಥಲಿಂಗಯ್ಯ ಸರ್ ಮತ್ತು ನಾಗವೇಣಿ ಮೇಡಮ್ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದಾರೆ ಇಬ್ರು? ಚೆನ್ನಾಗಿದ್ದೀರಿ, ತಾವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಮನೆ ನೋಡಿದ್ಮೇಲೆ ಲೈಕ್ ಬರೋ ಸ್ಟ್ರೆಸ್ ಎಲ್ಲ ಹೊರಟೋಯ್ತು ಸರ್ ನಮಗೆ. ಅಲ್ಲಿ ಜಾಲಹಳ್ಳಿ ಕ್ರಾಸಿಂದ ಬಂದಿದ್ದು ನಾನು. ನಮ್ಮದು ಬಂದಮೇಲೆ ಲೈಕ್ ಒಂಥರ ಫ್ರೀ ಮೈಂಡ್ ಆಯಿತು ಅಂತ ಹೇಳ್ಬೋದು. ಅಷ್ಟು ಎಲಿಗೆಂಟ್ ಆಗಿದೆ ನಿಮ್ಮ ಮನೆ. ಸೊ ನಾನು ಫಸ್ಟ್ ಕ್ವಶನ್ ಕೇಳೋದಂತಂದರೆ ಲೈಕ್ ಈ ಕಲರ್ ಸೆಲೆಕ್ಷನ್ ಎಲ್ಲ ಯಾರ್ದು, ನಿಮ್ದಾ ಮೇಡಮ್ದಾ? ಸರ್ ನನ್ನ ಮಗ ಸೊಸೆ ಮಗಳದು, ಅವ್ರದ್ದು ಇಂಟೀರಿಯರ್ ಪೂರ್ತಿ ವಿತ್ ಗೈಡೆಡ್ ಬೈ ದಿ ವಿವಿ ಅಲ್ವಾ. ಸೊ ಇದು ಎಂಟೈರ್ ಶುಡ್ ಗೋ ಟು ಮೈ ಸನ್, ಡಾಟರ್ ಅಂಡ್ ಅವರೇ ಎಲ್ಲ ಡಿಸ್ಕಸ್ ಮಾಡಿ ಫುಲ್ ಎಲಿಗೆಂಟ್ ಮಾಡ್ಬಿಡೋಣ. ಎವ್ರಿಥಿಂಗ್ ನಿಮ್ದೇನಾದ್ರು ಇನ್ಪುಟ್ ಇತ್ತಾ? ಲೈಕ್ ಎಲಿಗೆಂಟೇ ಬರ್ಬೇಕು ಮನೆ ಸರ್? ನಿರೀಕ್ಷೆ ಇತ್ತು, ಅಂದರೆ ವಿ ಹ್ಯಾಡ್ ಫೇತ್ ಇನ್ ಅವರ್ ಚಿಲ್ಡ್ರನ್ಸ್. ಸೊ ಅವರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಹಂಗಾಗಿ ಸಂಪೂರ್ಣ ಸ್ವಾತಂತ್ರ್ಯ ನಮ್ಮ ಮಕ್ಕಳಿಗೆ ಕೊಟ್ಟಿದ್ವಿ. ಸೊ ಮಕ್ಕಳು ವಿತ್ ವಿವಾ. ನಿಮ್ಮಿಂದ ಇನ್ಪುಟ್ ಇರಲಿಲ್ವಾ? ಸ್ವಲ್ಪ ಅಂದರೆ ನಮಗೆ ಸೆಲೆಕ್ಷನ್ ಆಗ್ಬೇಕಾದ್ರೆ ನಾವು ಎಲ್ಲ ಸ್ಟೇಜಲ್ಲಿ ಇನ್ವಾಲ್ವ್ ಆಗಿದ್ದೀರಾ? ಓಕೆ ಓಕೆ. ನಾಟ್ ದಟ್ ದೇ ಆರ್ ಓನ್ಲಿ ದೇ ಹ್ಯಾವ್ ಡನ್ ಇಟ್ ಅಂತ ಅಲ್ಲ, ನಾವು ಪ್ರತಿ ಸ್ಟೇಜಲ್ಲಿ ಇನ್ವಾಲ್ವ್ ಆಗಿದ್ವಿ. ಆದರೆ ನನ್ನ ಮಗ ಸೊಸೆ ಮಗಳು ಅವ್ರ ಜೊತೆಗೆ ವಿವಾದದ ಜೊತೆಗೆ ಕೂಡಿ ಪ್ರತಿಯೊಂದನ್ನು ಅವ್ರದ್ದೇ ಮಾಡ್ಬೇಕು. ಯಾಕಂದ್ರೆ ಮಾಡಿರೋದು ನಿಮ್ಮಲ್ಲಿ ಯಾರಾದರೂ ಚೂಸ್ ಮಾಡಿದ್ರೆ ಈ ಕಲರ್ ಸರ್? ಇಲ್ಲ, ನಾನು ಹೇಳ್ತೀನಲ್ಲ ಸರ್, ನನ್ನ ಮಗ ಸೊಸೆ ಮಗಳು ಪ್ರತಿಯೊಂದು ಸ್ಟೇಜ್ನಲ್ಲೂ. ಯಾಕಂದರೆ ಕಲೆಕ್ಷನ್ ಇನ್ಫ್ಯಾಕ್ಟ್ ನಾವು ಫಸ್ಟ್ ಹಾಕಿದ್ರು, ನಾವು ಶ್ರೇಯಸ್ ಗೌಡ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಹೇಳ್ತಿದ್ವಿ, ಏನೇ ಡಲ್ ಕಾಣುತ್ತಂತಿದ್ವಿ. ಯಾಕಂದರೆ ಅದು ಬಿಫೋರ್ ದಟ್ ರ್ಯಾಪರ್ ತೆಗೆಯೋದಕ್ಕಿಂತ ಮುಂಚೆ. ಸೊ ರ್ಯಾಪರ್ ತೆಗೆದು ಒಂದು ಪಾಲಿಶ್ ಮಾಡಿದ್ಮೇಲೆ ಎಂಥ ಲುಕ್ ಬಂತು ಅನ್ನೋದು ನಮಗೆ ಆಶ್ಚರ್ಯ ಆಗ್ಬಿಡ್ತು. ಓಕೆ, ಇವ್ರ ಬಗ್ಗೆನೂ ಮಾತಾಡೋಣ. ಯಾರಿದ್ರು ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್? ಯಾರಿದ್ರು ಅಂತ? ಶ್ರೇಯಸ್ ಗೌಡ್ರು. ಶ್ರೇಯಸ್ ಸರ್. ಅವ್ರ ಜೊತೆ ನಿಮ್ದು ಕಮ್ಯುನಿಕೇಶನ್ ಯಾವ ಥರ? ಕಮ್ಯುನಿಕೇಶನ್ ಫೋನ್ ಮಾಡ್ತೀವಿ, ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಅದು ನಮ್ಮ ಪ್ರಾಜೆಕ್ಟ್ಗೋಸ್ಕರನೇ. ಸೊ ಈವನ್ ದಟ್ CEO ಇಸ್ ಆಲ್ಸೋ ದೇರ್, ಅಭಿಷೇಕ್ ಅವರು ಇದ್ದಾರೆ, ಅವರ ಎಂಟೈರ್ ಟೀಮ್ ಪ್ರಾಜೆಕ್ಟ್ ಮ್ಯಾನೇಜರ್, ಸೇಲ್ಸ್ ಟೀಮ್ ಎಲ್ಲ ಇದ್ದಾರೆ. ಸೊ ಕಮ್ಯುನಿಕೇಷನ್ಸ್ ಅದ್ರ ಮೂಲಕ ಆಗುತ್ತೆ, ಮತ್ತು ಫೋನ್ನಲ್ಲೂ ಕಮ್ಯುನಿಕೇಷನ್ ಆಗುತ್ತೆ. ಎಲ್ಲಿದ್ರಿ ಈ ಮನೆ ನಿಮ್ಮದು ಇಂಟೀರಿಯರ್ ಮಾಡಬೇಕು ಸರ್? ನಾವು ಮನೆ, ನಮ್ಮದು ಬಾಡಿಗೆ ಮನೆ, ಈ ಮನೆ ಕಟ್ಟಿಸ್ಬೇಕಾದ್ರೆ ಜಸ್ಟ್ ಇಲ್ಲಿದ್ದ ಒಂದು 150-200 ಮೀಟರ್ ಹಿಂದೆ ನಮ್ಮ ಮನೆ ಪಕ್ಕದಲ್ಲೇ ಮಾಡಿದ್ವಿ. ನೆಕ್ಸ್ಟ್ ಕ್ರಾಸಲ್ಲೇ ಇದ್ವಿ ನಾವು. ಸೊ ಡೇ ಟು ಡೇ ನಿಮ್ಗೆ ಗೊತ್ತಿತ್ತು ಏನೇನು? ಹೌದೌದು. ಅಲ್ಲ, ನಾವು ಇಲ್ಲೇ ಇರ್ತಿದ್ವಿ. ನಾನು 200 ಮೀಟರ್ನಲ್ಲಿ ನನ್ನ ನೆಕ್ಸ್ಟ್ ಕ್ರಾಸ್ ಹಿಂಭಾಗ ಇದ್ದೆ ನಾನು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಯೂಸ್ ಟು ಸ್ಪೆಂಡ್ ಎಂಟೈರ್ ರಿಟೈರ್ಡ್ ಆಯ್ತಲ್ಲ ನಂದು. ಸೊ ರಿಟೈರ್ಡ್ ಆದಮೇಲೆ ಆಲ್ಮೋಸ್ಟ್ ಬೆಳಗ್ಗಿದ್ದ ಸಾಯಂಕಾಲ ತನಕ ಇಲ್ಲೇ ಇರ್ತಿದ್ದೆ. ಮುಂದೆ ಏನೇನು ಮಾಡ್ತಿದ್ರು? ಹಾಗಾದ್ರೆ ವರ್ಕ್ಮೆನ್ಶಿಪ್ ಬಗ್ಗೆ ಹೇಳಿ ಸರ್. ಇವ್ರು ಕಾರ್ಪೆಂಟರ್ ಇರ್ಬೋದು. ಇಲ್ಲ, ಚೆನ್ನಾಗಿ ವರ್ಕ್ ಮ್ಯಾನ್ಶಿಪ್ ಬಗ್ಗೆ ಏನು ಮಾತಾಡಂಗಿಲ್ಲ. ದೇ ಪ್ರೊವೈಡ್ ದಿ ಬೆಸ್ಟ್ ಆಫ್ ದಿ ಕ್ವಾಲಿಟಿ ಆಫ್ ವರ್ಕ್ ಚೆನ್ನಾಗಿದೆ. ನೀವೇ ನೋಡಿರಲ್ಲ ಕ್ವಾಲಿಟಿ ಆಫ್ ದಿ ವರ್ಕ್ ಬಗ್ಗೆ. ಆಮೇಲೆ ವರ್ಕ್ ನಡೆಯೋ ಸಮಯದಲ್ಲಿ ನಿಮ್ಗೇನೋ ಒಂದು ನಿಮ್ಮ ಮಗನಿಗಿರ್ಬೋದು ಮಗಳಿಗಿರ್ಬೋದು ಏನೋ ಚೇಂಜ್ ಮಾಡೋಣ ಅಂತ ಮೈಂಡ್? ಇಲ್ಲ, ಅದೆಲ್ಲ ಮಾಡ್ಕೊಡ್ತಾರೆ. ಕೇಳಿದ್ದನ್ನ ಅದೆಲ್ಲ ಏನು ತೊಂದರೆ ಇಲ್ಲ. ಯಾಕಂದ್ರೆ ಅದರಲ್ಲಿ ಯಾವುದು ರಿಜಿಡ್ ಇಲ್ಲ. ಅವರು ಈಗ ಬೇರೆದು ಕೇಳಿದ್ವಿ. ಈಗ ಉದಾಹರಣೆಗೆ ನಾವೀಗ ಇದನ್ನೊಂದು ನಮಗೆ ಚಪ್ಪಲ್ ಸ್ಟ್ಯಾಂಡ್ ಒಂದು ಕಾಂಪ್ಲಿಮೆಂಟ್ ಶೂರ್ ಹಾಕ್ಬೇಕಂತ ಹೇಳಿದ್ವಿ. ಈಗ ಅವ್ರಿಗೆ ಐ ವಾಸ್ ಡಿಸ್ಕಸಿಂಗ್ ವಿತ್ ಹಿಮ್, ಗಿವ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್, ಡೋಂಟ್ ಟೇಕ್ ಇಟ್ ಅಂತಿದ್ವಿ. ಇಲ್ಲ, ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀವಿ. ಸೊ ಬೇರೆ ಸಣ್ಣ ಪುಟ್ಟ ಈಗ ನಮ್ಮ ಏನು ಮೆಟೀರಿಯಲ್ ಉಳಿದಿತ್ತಲ್ಲ ಅದರಲ್ಲಿ ಸಣ್ಣ ಪುಟ್ಟ ಅಂದ್ರೆಲ್ಲ ನಾವು ಕೇಳಿದ್ವಿ. ಅದರಲ್ಲಿ ಏನು ದೇ ಆರ್ ನಾಟ್ ರಿಜಿಡ್, ಫ್ಲೆಕ್ಸಿಬಲ್ ಇದ್ದಾರೆ, ಕೇಳಿದ್ ಮಾಡಿಕೊಟ್ಟಿದ್ದಾರೆ. ಯಾವುದಕ್ಕೂ ಅದಕ್ಕೇನಿಲ್ಲ. ಅನ್ಲೆಸ್ ತುಂಬಾ ಹೊಸದೇ ಇದ್ದಾಗ ದೆನ್ ನ್ಯಾಚುರಲಿ ದೇ ಆರ್ ಆಲ್ಸೋ ಇದಲ್ವಾ ಬಿಸ್ನೆಸ್ ಮ್ಯಾನ್. ಹಾಗಾಗಿ ಅಂಥದ್ದು ಬಿಟ್ಟರೆ ಸಣ್ಣ ಪುಟ್ಟ ಚೇಂಜಸ್ ವಿತ್ ಇನ್ ದಿ ಮೆಟೀರಿಯಲ್ ಅವೈಲಬಲ್ ಡೆಫಿನೆಟ್ಲಿ ದೇ ಪ್ರೊವೈಡೆಡ್. ಆಮೇಲೆ ಆನ್ ಟೈಮ್ ವರ್ಕ್ ಏನು ಹೇಳಿದ್ರು ಆ ಟೈಮಲ್ಲಿ ಬಿಟ್ಟು? ಸರ್ ಅದೇ ಹೇಳ್ತೀನಲ್ಲ, ಈಗ ಟೈಮ್ ಪ್ರಕಾರ ಆಗ್ತದೆ. ಬಟ್ ಏನಾಗುತ್ತೆ ಅಂದರೆ ವಿ ನೀಡ್ ಟು ಫಾಲೋ ಅಪ್ ದೆಮ್. ಯಾಕಂತಂದ್ರೆ ಈಗ ಅವ್ರದ್ದು ಈಗ ನಮ್ಮ ಅರ್ಜೆನ್ಸಿ ನಮಗೆ ಗೊತ್ತಿರುತ್ತೆ, ಅವ್ರಿಗೆ ಅರ್ಜೆನ್ಸಿ ಇರೋದಿಲ್ಲಲ್ಲ. ಸೊ ಮಾಡ್ತಾರೆ, ಬಟ್ ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕು. ಫಾಲೋ ಅಪ್ ಮಾಡಬೇಕು. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ತುಂಬ ಎಲ್ಲರದ್ದು ಒಂದೇ ಮಾತು, ತುಂಬಾ ಚೆನ್ನಾಗಿ ಬಂದಿದೆ. ಮೇಡಮ್ ಹತ್ರ ಕೇಳೋಣ. ಮೇಡಮ್ ಅವರು ತುಂಬಾ ಜನರ ಹತ್ರ ಮಾತಾಡಿರ್ತಾರೆ. ನೀವು ಹೇಳಿ ಮೇಡಮ್, ಬಂದವರಲ್ಲಿ ಎಲ್ಲ ಏನೇನು ಕಾಂಪ್ಲಿಮೆಂಟ್ ಕೊಟ್ಟರು, ಏನೇನು ಕೇಳಿದ್ರು ನೀವು ಹೇಳಿ. ಒಂಥರ ಯೂನಿಕ್ ಬೇರೆ ತರ ಇದೆ ಮನೆ ಅಂತಾನೆ ಹೇಳಿದ್ರು. ಆಮೇಲೆ ಇದು ಇಷ್ಟ ಆಗಿದೆ ಅವರಿಗೆ, ಪಾರ್ಟಿಷನ್. ಆಮೇಲೆ ಇದು ಟಿವಿ ಸ್ಟ್ಯಾಂಡ್ ಹೊಸ ತರ ಇದೆ ಅಂತ. ಮಾಮೂಲಿ ಏನಾಗುತ್ತೆ ಅಂದ್ರೆ ಎಲ್ಲರ ಮನೆಯಲ್ಲೂ ಇದು ಮಾಡಿರ್ತಾರೆ. ಇದು ಏನೋ ಒಂಥರ ಯೂನಿಕ್ ಇದೆ ಅಂತಾನೆ ಎಲ್ಲರೂ. ಇನ್ಫ್ಯಾಕ್ಟ್ ನನಗೆ ಶೆಲ್ಫ್ ಬೇಕಂತಿದ್ದೆ, ನನಗೆ ಶೆಲ್ಫ್ ಬೇಕಂತಿದ್ದೆ, ಈಗಲೂ ಅಂತಿದ್ದೇನೆ. ಇವ್ರಿಗೆ ಇಲ್ಲ, ಇದು ಸಪ್ರೇಟ್ ಯೂನಿಟ್ಟು ಈ ಥರ ಇಲ್ಲ. ಸೊ ನಮಗೆ ನಾರ್ಮಲಿ ಶೆಲ್ಫ್ ಅಂದರೆ ಈ ಫೋಟೋ ಇಡಲಿಕ್ಕೆ, ದೇವ್ರ ಫೋಟೋ, ನಮ್ಮ ಫೋಟೋಗಳು ಇಡಲಿಕ್ಕೆ ಬೇಕಾಗಿತ್ತಂತ ನಾವು
ಆದರೆ ನಮ್ಮ ಮಕ್ಕಳು ಮತ್ತು ನಮ್ಮ ಮನೆಯವರು ಇಲ್ಲ ಶೆಲ್ಫ್ ಬೇಡ ಇಲ್ಲ ಸಿಂಪಲ್ ಆಗಿ ಸಿಂಪಲ್ ಆಗಿರಲಿ. ಕಿಚನ್ ಬಗ್ಗೆ ಒಂದೆರಡು ಮಾತು ಹೇಳಿ, ಏನು ಅನಿಸ್ತು ಕಿಚನ್ ಬಗ್ಗೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ ಸರ್? ಎಂಡ್ ಆಫ್ ದ ಡೇ ನೀವೇನು ಅಂದ್ಕೊಂಡಿದ್ರಿ ಫ್ಯಾಮಿಲೀಸು, ಇವತ್ತೇನು ಎಕ್ಸಿಕ್ಯೂಷನ್ ಆಗಿದೆ ಎಲ್ಲ ಮ್ಯಾಚ್ ಆಗ್ತಾ ಇದೆ ಸರ್? ಡೆಫಿನೆಟ್ಲಿ ಅದ್ರ ಬಗ್ಗೆ ನಮ್ಗೆ ಯಾವುದೂ ಅನುಮಾನ ಇಲ್ಲ. ನಾವು ಏನು ಅಂದ್ಕೊಂಡಿದ್ದೀವಿ ಬಹುಶಃ ನನಗಂತಗೆ ಬೆಟರ್ ದ್ಯಾನ್ ವಾಟ್ ವಿ ಹ್ಯಾವ್ ಎಕ್ಸ್ಪೆಕ್ಟೆಡ್ ಅಂತ ಅನಿಸುತ್ತೆ. ಇದಕ್ಕೆ ಮೂಲ ಕಾರಣ ನಮ್ಮ ಮಗ ಸೊಸೆ ಮಗಳು. ಓಕೆ, ಅವ್ರು ಯಾಕಂದರೆ ಅವ್ರಿಗೆಲ್ಲದೂ ಗೊತ್ತಿತ್ತು, ಲೇಟೆಸ್ಟ್ ಹುಡುಗರಲ್ಲ, ನೆಕ್ಸ್ಟ್ ಜನ್ರೇಷನ್ ಅಲ್ವಾ, ನಾವೆಲ್ಲ ಓಲ್ಡ್ ಅಲ್ವಾ. ಸೊ ಹಾಗಾಗಿ ಮಾಡಿಸಿದ್ದಾರೆ. ನಮ್ಗೇನು ಅಂದ್ಕೊಂಡಿದ್ವಿ ಆ ಥರನೇ ಬಂದಿದೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಆಮೇಲೆ ಇನ್ನೊಂದು ಆಸ್ ಅ ಬ್ಯಾಂಕ್ ಮ್ಯಾನೇಜರ್ ನೀವು ಲೆಕ್ಕ ಎಲ್ಲ ಪಕ್ಕ ಇರ್ತೀರ, ಲೆಕ್ಕ ಅಲ್ವಾ. ಸೊ ನಾನು ಕೇಳುವಂಥದ್ದು ಎಂಡ್ ಆಫ್ ದ ಡೇ ವರ್ತ್ ಅನ್ನೋದೊಂದು ಇರುತ್ತೆ. ಸೊ ಇವತ್ತೇನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಇಂಟೀರಿಯರ್ ಮೇಲೆ, ಇಸ್ ಇಟ್ ವರ್ತ್ ಅನ್ಸುತ್ತೆ? ಹೌದು, ಯಾಕಂದ್ರೆ ನಾವು ಮುಂಚೆಲ್ಲ ಬೇರೆ ಕೋರ್ಸ್ ಎಲ್ಲ ತಗೊಂಡಿದ್ವಿ. ಈಗ ನಮ್ದು ಒಂದು ಬಜೆಟ್ ಇಟ್ಕೊಂಡಿರ್ತೀವಿ ನಾರ್ಮಲಿ ಮನೆ ಕಟ್ಬೇಕಾದ್ರೆ ಅಂತ. ನಮ್ಮ ಮನೆಗೆ ಇಷ್ಟು, ಈಗ ಬಾಡಿಗೆ ಮನೆ 3 ಯೂನಿಟ್ ಇದೆ, ಸೊ ಅದಕ್ಕಿಷ್ಟು ಅಂತ ಎಲ್ಲ ಟೋಟಲ್ ಲೆಕ್ಕ ಹಾಕೊಂಡಿದ್ವಿ. ಸೊ ವಿ ಹ್ಯಾಡ್ ಒಬ್ಟೈನ್ಡ್ 3 ಕೊಟೇಷನ್ಸ್ ಆಲ್ಸೋ ಫ್ರಮ್ ಡಿಫ್ರೆಂಟ್ ಡೀಲರ್ಸು. ಸೊ ಇವ್ರದ್ದು ತೊಗೊಂಡ್ವಿ. ಆಮೇಲೆ ಎಲ್ಲ ಕಂಪೇರ್ ಮಾಡಿದ್ಮೇಲೆ ನಾವು ಮಾಡಿದ್ದಾಯಿತು. ಸೊ ಪೇಮೆಂಟ್ ವೈಸ್ ರೇಟ್ಸ್ ಆರ್ ಕಾಂಪಿಟೇಟಿವ್. ಓಕೆ ಓಕೆ ಓಕೆ, ಕಾಂಪಿಟೇಟಿವ್ ವರ್ತ್ ಅಂತ ಅನ್ಸುತ್ತೆ. ಹೌದು, ಅನುಮಾನನೇ ಇಲ್ಲ. ಓಕೆ ಓಕೆ, ಕಾಂಪಿಟೇಟಿವ್ ಇಲ್ಲದೆ ನಾವು ಹೋಗ್ಲಿಕ್ಕೆ ಆಗಲ್ಲ ಯಾರು ಅಂದ್ರಲ್ವಾ. ಯಾಕಂದ್ರೆ ಬೇರೆ ಕಡೆ ಒಂದು 10 ರೂಪಾಯಿ ಉಳಿಯುತ್ತೆ ಅಂದರೆ ಬೇರೆ ಕಡೆ ಆಬ್ವಿಯಸ್ಲಿ ನಾವು ಅಲ್ಲಿ ಹೋಗ್ತೀವಿ. ಹಂಗಾಗಿ ರೇಟ್ಸ್ ಆರ್ ಕಾಂಪಿಟೇಟಿವ್, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಸೊ ಕ್ವಾಲಿಟಿ ಚೆನ್ನಾಗಿದೆ, ರೇಟ್ ಚೆನ್ನಾಗಿದೆ, ಸ್ಯಾಟಿಸ್ಫೈಡ್ ಆಗಿದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ. ಸೊ ನಮ್ಮ ವೀಕ್ಷಕರಿಗೆ ಹೇಳಿ, ವಿವಾ ಡಿಸೈನರ್ ಕೆಲಸ ಕೊಡ್ಬೋದಾ? ಡೆಫಿನೆಟ್ಲಿ ಕೊಡ್ಬೋದಂತ ಒಂದು ತಮ್ಸ್ ಹೌದು, ಅನುಮಾನ ಅಲ್ವಾ. ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಈ ರೂಮ್ ಬಗ್ಗೆ ಎಸ್ ಸರ್, ಇದು ಬಂದು ಅವರ ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಮೇನಾಗಿ ಇಲ್ಲೂ ನಾವು ಎಲ್ ಶೇಪ್ ವಾರ್ಡ್ರೋಬ್ ಹೋದ್ವಿ, ಬಟ್ ಅಗೇನ್ ಇದು ನಾವು ಓಪನಬಲ್ ವಾರ್ಡ್ರೋಬಿಗೆ ಹೋಗಿದ್ದು ಸರ್. ಯಾಕಂದ್ರೆ ಸ್ಲೈಡರ್ ಆಪ್ಷನ್ ಬೇಡ ಅಂತೇಳಿ ಓಪನ್ಗೆ ಹೋಗಿದ್ವಿ, ಏನೋ ಸ್ಪೇಸ್ ಇತ್ತು ಸರ್. ಸೊ ಇಲ್ಲೂ ನಾವು ಯಾವ್ದಾದ್ರು ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಿಮ್ಗೆ ಸಿಂಗಲ್ ಲ್ಯಾಮಿನೇಟೆ, ಟೋಟಲ್ ಬೀಚ್ ಲ್ಯಾಮಿನೇಟೇ ಬರುತ್ತೆ. ಬಟ್ ಅದ್ರ ಮೇಲೆ ಅಗೇನ್ ಹೈಲೈಟ್ ಗ್ರೂವ್ಸ್ ಹೋಗಿದೆ ಸರ್. ಓಕೆ, ಗ್ರೂವ್ಸು ಕರ್ವ್ ಗ್ರೂವ್ಸು ಅಗೇನ್ ಇಲ್ಲಿ ಬ್ಲ್ಯಾಕ್ ಕಲರ್ ಗ್ರೂವ್ಗೆ ಪೇಂಟ್ಗೆ ಹೋಗಿದ್ದೀವಿ ಸರ್. ಸೊ ಇಲ್ಲಿಗೆ ಬಂದಾಗ ಈ ಒಂದು ಪೊಸಿಷನ್ ಹೇಗೆ ಬರ್ತದೆ, ಮೇನಾಗಿ ನಿಮಗೆ ಹ್ಯಾಂಗರ್ ಸ್ಪೇಸ್ಗೋಸ್ಕರ ಮಾಡಿದೆ ಸರ್. ಹ್ಯಾಂಗರ್ ಸ್ಪೇಸು 2 ಡ್ರಾವರ್ಸ್ ಆ್ಯಂಡ್ ಆಸ್ ಶೆಲ್ಫ್ ಬರುತ್ತೆ. ಸೊ ನಂಬರ್ ಆಫ್ ಸ್ಟೋರೇಜ್ ನಿಮಗೆ ಇಲ್ಲಿ ಜಾಸ್ತಿ ಸಿಗುತ್ತೆ ಸರ್ ಇದು. ಕರೆಕ್ಟ್. ಆ್ಯಂಡ್ ದೆನ್ ಒಂದು ಡ್ರೆಸ್ಸರ್ ನಾವು ಅಕೊಮೆಂಟ್ ಮಾಡಬೇಕಾಗಿತ್ತು ಸರ್. ಸೊ ಅದೇನು ಮಾಡಿದ್ರೆ ಈ ವಾರ್ಡ್ರೋಬ್ ಐಟಮ್ ಡ್ರೆಸ್ಸನ್ನು ಅಕೊಮೆಂಟ್ ಮಾಡಿದ್ದೀವಿ. ಸೊ ಆ ಡ್ರೆಸ್ಸರ್ ಹಿಂಭಾಗನೂ ನಿಮಗೆ ಸ್ಟೋರೇಜ್ ಬರುತ್ತೆ ಸರ್ ಇಲ್ಲಿ. ಸೊ ಟೋಟಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಬಾಟಮಲ್ಲಿ ತೊಗೊಂಡಾಗಲೂ ನಿಮಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಬರುತ್ತೆ ಸರ್. ಸೊ ಇವಾಗ ಪ್ರತಿಯೊಂದಕ್ಕೂ ನಿಮಗೆ ಶೆಲ್ಫ್ ಇರುತ್ತೆ. ಸೊ ಅದನ್ನು ನಾವು ಅಕೌಂಟ್ ಮಾಡೋದು ಕರೆಕ್ಟಾಗಿರುತ್ತೆ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಮತ್ತು ಇಲ್ಲೊಂದು 2 ಶಟರ್ ವಾರ್ಡ್ರೋಬ್ ಬರುತ್ತೆ ಸರ್ ನಿಮಗೆ. ಸೊ ಅಗೇನ್ ವಿತ್ ಡ್ರಾವರ್ಸು ಆ್ಯಂಡ್ ದೆನ್ ಹ್ಯಾಂಗರ್ ಸ್ಪೇಸು ಮೇಡೊಂದು ಶೆಲ್ಫ್ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಕರೆಕ್ಟಾಗಿದೆ. ಓಕೆ. ಆ್ಯಂಡ್ ದೆನ್ ಇಲ್ಲೊಂದು ಸ್ಟಡಿನ ಒಂದು ಕೇಳಿರೋ ಸರ್. ಸೊ ಸ್ಟಡಿ ಯೂನಿಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಿಮಗೆ ಪೆನ್ಸಿಲ್ ಡ್ರಾವರ್ಸ್ ಥರ ಬರುತ್ತೆ ಸರ್ ಇದು. ಸೊ ಜಸ್ಟ್ ಮಿನಿಮಲ್ ಡೆಪ್ತ್ ಇರ್ತದೆ, ಜಾಸ್ತಿ ಕೊಟ್ಟಿರಲ್ಲ, ಚಿಕ್ಕದಾಗಿ ಪೆನ್ಸಿಲ್ ಡ್ರಾವರ್ಸ್ ಬರುತ್ತೆ. ಆ್ಯಂಡ್ ದೆನ್ ಟಾಪಲ್ಲಿ ಬಂದಾಗ ಶೆಲ್ಫ್ ಕೊಟ್ಟಿದ್ದೀವಿ. ಆ ಶೆಲ್ಫ್ ಇನ್ನೊಂಚೂರು ಹೈಲೈಟ್ ಮಾಡ್ಕೊಳ್ಳಿ, MS ಹೋಯ್ತು ಸರ್ ಇಲ್ಲಿ. MS ಪೈಪಿಂಗು ವಿತ್ ನಾರ್ಮಲ್ ಎನಾಮಲ್ ಪೇಂಟ್ ಬರುತ್ತೆ. ಆಮೇಲೆ 3 ಡಿಫ್ರೆಂಟ್ ಹೈಟಲ್ಲಿ ನಾವು ಲೆಡ್ಜಸ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇದು ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ, 25 ಅಬೌವ್ ಥಿಕ್ನೆಸ್ ಬರುತ್ತೆ ಸರ್. ಇದು ಟಿವಿದು ಯೂನಿಟ್ ಇತ್ತಲ್ಲ ಅದ್ರ ಕಲರ್ ಥರ, ಅದಕ್ಕೆ ಒಂದು ಸ್ವಲ್ಪ ಬೇರೆ ಕಲರ್ ಸರ್. ಸ್ವಲ್ಪ ಈ ರೆಡ್ಡಲ್ಲೇ ಮೈಲ್ಡಿಶ್ ರೆಡ್ ಆ ಥರ ಹೋಗಿದೆ ಸರ್. ಆ ಥರದ ಇದು? ಎಸ್ ಸರ್. ಓಕೆ. ಈ ಕಡೆ ಬಂದರೆ ಇಲ್ಲಿಗೆ ಬಂದಾಗ ಹಾಗೆ ನಿಮ್ಮೊಂದು ಕ್ವೀನ್ ಸೈಜ್ ಕಾಟ್ ಬರುತ್ತೆ ಸರ್ ಇಲ್ಲಿ. ಆಮೇಲೆ ಹೆಡ್ ಬೋರ್ಡ್ ತೊಗೊಂಡಿದ್ದೀವಿ. ಹೆಡ್ ಬೋರ್ಡಲ್ಲೂ ಬಂದ್ಬಿಟ್ಟು ಇದು ನಿಮಗೆ ಕುಷನ್ ಸ್ವಲ್ಪ ಜಾಸ್ತಿ ಫೋಮ್ ಇರುತ್ತೆ, ಬೇಕಾದ್ರೆ ಇದೇ ನಿಮ್ಮ ಮೇನ್ ರೆಸ್ಟ್ ಆಗುವಂಥ ಪ್ಲೇಸು. ಇದೆರಡು ಬರುತ್ತೆ ನಿಮಗೆ ಜಸ್ಟ್ ಹೈಲೈಟ್ ಪರ್ಪಸ್ಗೆ. ಇದು ಮಿನಿಮಲ್ ಥಿಕ್ನೆಸ್ ಇರುತ್ತೆ ಸರ್ ನಿಮಗೆ. ಫುಲ್ ಅಪೋಲ್ಸ್ಟ್ರಿ ವರ್ಕ್ ಸರ್. ಇದನ್ನ ಮತ್ತೆ ಹೈಲೈಟ್ ಮಾಡ್ಕೊಳ್ಳಿ ಏನು ಮಾಡಿದ್ವಿ, ಅದೇ ಸೇಮ್ ಬಿಡಿಂಗ್ ನಾವೇನು ಟಿವಿ ಹಾಕಿದ್ವಿ ಆ ಬಿಡಿಂಗ್ ಹೈಲೈಟ್ ನಲ್ಲಿ ತೊಗೊಂಡಿದ್ದೀವಿ. ಹಾಗೇನು 2 ಕಾರ್ಡ್ ಸೈಡ್ ಟೇಬಲ್ ಮೇಗಡನ್ನು ಒಂದು ಡಿಸೈನರ್ ಲೈಟು, ಅದ್ರ ಮೇಡೆ ಬಂದು ಜಸ್ಟ್ ಲ್ಯಾಮಿನೇಟೆಡ್ ಪ್ಯಾನಲ್ಲು ವಿತ್ ಫುಲ್ ಗ್ರೂಸ್ ಬರುತ್ತೆ ಸರ್. ಅದು ಅದು ಪ್ಯಾನಲ್ ಫುಲ್ ಟಾಪಲ್ಲಿ. ಹೌದು ಸರ್. ಓಕೆ. ಇದು ಮಧ್ಯದಲ್ಲಿ ಮೆಟಲ್ ಆರ್ಟ್ ಒಂದು ಚೆನ್ನಾಗಿ ಮಧ್ಯೆ ಮೆಟಲ್ ಆರ್ಟ್. ಹೌದು ಸರ್. ಎಲ್ಲ ರೂಮಲ್ಲೂ ಒಂದೊಂದು ಮೆಟಲ್ ಆರ್ಟ್ನ ಪ್ಲೇಸ್ ಮಾಡ್ಕೊಂಡಿದ್ವಿ. ಫಾಲ್ಸಲ್ಲಿ ಇಲ್ಲೂ ಹಾಗೆ ಮಾಡ್ಕೊಂಡಿದ್ವಿ ಸರ್. ಯಾಕಂದ್ರೆ ಇಲ್ಲಿ ಮಧ್ಯ ಬೀಮ್ ಪಾಸ್ ಆಗ್ತಾ ಇತ್ತು. ಸೊ ಒಂದು ಫ್ಲಾಟು ಕರ್ವ್ ಮಾಡ್ಕೊಂಡಿದ್ದೀವಿ, ಮತ್ತೊಂದು ಫ್ಲಾಟ್ ತೊಗೊಂಡು ಕರ್ವ್. ಸೊ ಈ ಥರ ಕಾಂಬಿನೇಷನ್ ಹೋಗಿರೋ ಕಾರಣ ಅಲ್ಲಿ ಮಧ್ಯೆ ಬೀಮ್ ಇರ್ತಾರೆ ಕಾಣಲ್ಲ ಸರ್, ಕಾಣೋದಿಲ್ಲ. ಈ ಕಾಟು ನೀವೇ ಮಾಡ್ಕೊಟ್ಟಿರೋದು? ಹೌದು ಸರ್, ಕಾಟು ನಾವೇ ಮಾಡ್ಕೊಂಡಿರೋದು. ಹೈಡ್ರಾಲಿಕ್ ಸರ್. ಕಾಟು ವಿತ್ ಅಗೇನ್ 2 ಕಡೆ ಸೈಡ್ ಟೇಬಲ್ ಬರುತ್ತೆ ಸರ್ ಅದು. ಆಮೇಲೆ ಈ ಥರ ಮಾಡಬೇಕಾದ್ರೆ ಈ ಎಲೆಕ್ಟ್ರಿಕಲ್ ವರ್ಕ್ಗಳೆಲ್ಲ ಇರುತ್ತಲ್ಲ, ಹೌದು, ಅದು ನೀವೇ ಕಂಪ್ಲೀಟ್ ಮಾಡ್ಕೊತೀರಾ? ಹೌದು ಸರ್. ಇಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇಂಡಿಪೆಂಡೆಂಟ್ ಹೌಸ್ ಇರೋ ಕಾರಣ ನಾನು ಹೇಳಿದಂಗೆ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಬಂದಿರೋ ಸರ್. ಸೊ ನಮ್ದೊಂದು ಡಿಸೈನ್ ಡ್ರಾಯಿಂಗ್ ಆಗ್ತಿದ್ದಂಗೆ ಏನು ಮಾಡಿದ್ವಿ, ಅವ್ರದ್ದು ಬ್ಲಾಕ್ ವರ್ಕ್ ಎಲ್ಲ ಇತ್ತು. ಸೊ ಬಂದು ಮೆಜರ್ಮೆಂಟ್ಸ್ ಎಲ್ಲ ಕೊಟ್ಟು ಅದನ್ನ ಆಲ್ರೆಡಿ ನಾವು ಪುಲ್ ಅಪ್ ಮಾಡಿ ಈ ಕಡೆನೇ ಬರಲಿ ಅಂತ ಕೊಟ್ಟಿದ್ವಿ. ಸೊ ಆಸ್ ಪರ್ ದಟ್ಟೆ ಮಾಡಿರೋ ಕಾರಣ ಮತ್ತೆ ಚಿಪ್ಪಿಂಗ್ ಏನೂ ಬರಲಿಲ್ಲ ಸರ್. ಒನ್ಸ್ ಫಾರ್ ಅಲ್ಲೇ ಚಿಪ್ಪಿಂಗ್ ಮಾಡಿ ಮುಗಿಸ್ಕೊಂಡಿದ್ವಿ. ಓಕೆ ಸರ್, ಮನೆ ನೋಡಾಯ್ತು, ಒಂದು ಜೊತೆ ಮಾತಾಡಾಯ್ತು. ನಿಜವಾಗ್ಲೂ ಕೂಡ ಅವರು ಕೂಡ ಹ್ಯಾಪಿ ಇದ್ದಾರೆ. ಆ್ಯಂಡ್ ನಿಜವಾಗ್ಲೂ ನೀವು ಹೇಳಿದಾಗೆ ಅಮೇಝಿಂಗ್ ಆಗಿ ಬಂದಿದೆ ಮನೆ. ಸೊ ಬಜೆಟ್ ಅಂತೂ ನಾನು ಆಲ್ರೆಡಿ 16 lakh ಸ್ಕ್ರೀನ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ದ ಎಂಡ್ ಬಜೆಟ್ ಅವ್ರು ಏನಾದರೂ ಹಿಡನ್ ಚಾರ್ಜಸ್ ಏನಾದರೂ ಇದೆಯಾ ಇದರಲ್ಲಿ? ಸೊ ಹಿಡನ್ ಚಾರ್ಜ್ ಇಲ್ಲ ಸರ್, 16 lakhs. ಬಟ್ ಏನಂದ್ರೆ ಈ ಪ್ರಾಜೆಕ್ಟ್ ಬಂದು ನಾನು ಹೇಳಿದಂಗೆ ಕನ್ಸ್ಟ್ರಕ್ಷನ್ ಫೇಸ್ ಬಂದಿದೆ. ಅಂದರೆ ಟೈಮಲ್ಲಿ ನೋಡ್ಬೇಕಾದ್ರೆ ಇವ್ರ ಹತ್ರ ಲಾಸ್ಟ್ ಇಯರೇ ಬಂದಿದ್ರು. ಇವಾಗ ನಾವೇನು ವಿಡಿಯೋ 2025 ಮಾಡ್ತಾ ಇದ್ವಿ. ಬಟ್ ಸರ್ ನಮ್ಮ ಹತ್ರ ಬುಕಿಂಗ್ ಆಗಿದ್ದು 2024 ಆಗಸ್ಟಲ್ಲೇ ಬುಕಿಂಗ್ ಆಗಿದ್ದು. ಸೊ ಆ ರೇಟ್ಗೆ ಅದು 16 lakhs ನಮ್ದು ಇದಾಗಿದೆ. ಬಟ್ ಇವಾಗ ಒಂದು ಸ್ವಲ್ಪ ಪ್ರೈಸಸ್ ಜಾಸ್ತಿ ಆಗಿದೆ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಸರ್. ಓಕೆ. ಸೊ ನಿಮ್ಮದು
ಪ್ರೈಸಸ್ ಅಂತ ಬಂದರೆ ಏನಿರುತ್ತೆ, ಪ್ಯಾಕೇಜಸ್ ಏನಿರುತ್ತೆ? ಸರ್ ನಾವು ಬೇಸಿಕಲಿ ಪ್ಯಾಕೇಜ್ ಮೇಲೆ ಅಂತೂ ವರ್ಕ್ ಮಾಡೋಕೆ ಹೋಗಲ್ಲ. ನಮ್ದು ಏನಾದ್ರು ಪರ್ ಸ್ಕ್ವೇರ್ ಫೀಟ್ ಬೇಸಲ್ಲೇ ವರ್ಕ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಏನು ತೊಗೊಂತಾರೆ ಆ ಒಂದು ವಿಡ್ತು ಹೈಟ್ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತೀವಿ. ಸೊ ಆ ಬೇಸಿಸ್ ಮೇಲೆ ಹೋಗುತ್ತೆ. ಆ ಥರ ತೊಗೊಳಕ್ಕೆ ಹೋದಾಗ ನಮ್ಮದು ಲ್ಯಾಮಿನೇಟ್ಸ್ ವಾಟರ್ಸ್ ಎಲ್ಲ ನೀವು ಕನ್ಸಿಡರ್ ಮಾಡೋಕೆ ಹೋದರೆ ಒಂದು 1400 450 ಮಾಡ್ತೀವಿ. ಲಾಫ್ಟ್ ಎಲ್ಲ ಬಂದು 900 950 ಮಾಡ್ತೀವಿ. ಸೊ ಈ ಒಂದು ರೇಂಜಲ್ಲಿ ಮೂವ್ ಆಗುತ್ತೆ ಸರ್. ಸೊ 950 ಶುರು ಅಂತ ಹೇಳ್ಬೋದು. 100% ಹೌದು ಸರ್. ಓಕೆ, ವಿದೌಟ್ ಫ್ರೇಮ್ ಎಲ್ಲ ಬರುತ್ತಲ್ಲ, ಅವೆಲ್ಲ ಎಷ್ಟಾಗುತ್ತೆ? ಸೊ ವಿದೌಟ್ ಪ್ರೈಸ್ 700 750 rupees ಮಾಡ್ಕೊಬೋದು. 750 ಕೂಡ ಸ್ಟಾರ್ಟ್ ಆಗುತ್ತೆ. ಫೈನಲ್ ಆಗಿ ಕೇಳುವಂಥದ್ದು ಎಲ್ಲೆಲ್ಲಿವರೆಗೆ ವರ್ಕ್ ಮಾಡ್ತಾ ಇದ್ದೀರಾ ನೀವು? ಸರ್ ಇವಾಗ ನಿಮ್ಮ ಚಾನಲ್ ಮುಖಾಂತರ ನಾವು ಹೆಂಗೆ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸರ್. ಸರ್ ಎಲ್ಲ ಹೆಸರು ತಗೊಳ್ಳಿ ಸರ್, 2-3. ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಸರ್, ಹಿರಿಯೂರು ಒಂದು ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು 1 week to 10 days ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದು 10 days ಅಲ್ಲಿ ಆಗುತ್ತೆ. ನಮ್ಮ ಕಡೆ ಬರ್ತಾ ಇದ್ರೆ ಶಿವಮೊಗ್ಗ. ಹೌದು ಸರ್, ಅಲ್ಲೂ ಮಾಡ್ತಾ ಇದ್ದೀವಿ. ಅದನ್ನ ಬಿಟ್ಟು ಈ ಕಡೆ ಸರ್ ಕುಮಟಾಯಿಂದ ಈ ಕಡೆ ಉಳ್ಳಾಳ್ ಇದು ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ನಾಡಿದ್ದು ಕ್ರಾಸ್ ಮೆಷರ್ಮೆಂಟ್ ಹೋಗ್ತಾ ಇದ್ದಾರೆ. ಸೊ ಈ ಥರ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸರ್. ಇನ್ನೂ ಒಂದು ಖುಷಿ ವಿಚಾರ ಏನು ಅಂದ್ರೆ ನಮಗೆ ಇವಾಗ ಸ್ವಲ್ಪ ಕಾಲ್ಸ್ ಹೈದರಾಬಾದ್ ಕಡೆಯಿಂದ ಬರ್ತಾ ಇದೆ. ಹೌದಾ? ಹೌದು, ಅಲ್ಲಿಂದನೂ ಬರ್ತಾ ಇದೆ. ಒಂದು ಆಲ್ರೆಡಿ ಫೈನಲ್ ಮಾಡ್ಕೊಂಡು ಬಂದಿದ್ದೀವಿ. ಚೈನಲ್ಲಿ ಒಂದು ಮಾಡೋಣ ಅಂತ ಇದ್ದೀವಿ, ಅದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಕ್ರಾಸ್ ಮೆಷರ್ಮೆಂಟ್ ಇರೋದು ಅಲ್ಲೂ ನಮ್ಗೆ ಸ್ಟಾರ್ಟ್ ಮಾಡ್ಕೊತೀವಿ. ಸೊ ಬರ್ತಾ ಬರ್ತಾ ನೀವು ಸೌತ್ ಇಂಡಿಯಾನೇ ಕವರ್ ಮಾಡೋಣ ಅಂತ ಇದ್ದೀರಾ? ನಾನು ನೋಡಿ ಸರ್, ನಿಮ್ಮ ಒಂದು ಚಾನಲ್ ಹೇಗಿರುತ್ತೆ, ನಮ್ಮ ವೀಕ್ಷಕರು ನಮ್ಮನ್ನ ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ಅದ್ರ ಮೇಲೆ ನಾವು 100% ಖಂಡಿತವಾಗ್ಲೂ ನಾನು ನಿಮ್ಗಷ್ಟೇ, ನಮ್ಮ ಕನ್ನಡಿಗರು ಚೆನ್ನೈಯಲ್ಲಿರಿ, ತಮಿಳ್ನಾಡಲ್ಲಿರಿ, ಆಂಧ್ರದಲ್ಲಿರಿ, ಅಥವಾ ಈ ಕಡೆ ನಮ್ಮ ಕೇರಳದಲ್ಲಿರಿ, ನೀವು ಕಾಂಟ್ಯಾಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ನಿಮಗೆ ಸರ್ವಿಸಸ್ ಅಂತೂ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಫೈನಲ್ ಆಗಿ ಬರುವಂಥದ್ದು ಗ್ಯಾರಂಟಿ ವಾರಂಟಿ ಎಷ್ಟು ಕೊಡ್ತೀರಾ? ಗ್ಯಾರಂಟಿ ವಾರಂಟಿ ಸರ್ ರೈಟ್ ನಾವು ಇವಾಗ ನಮ್ಮ ಹತ್ರ ಅಸೋಸಿಯೇಟ್ ಅದು ಪ್ಲೈಬೋರ್ಡ್ಸ್ ಎಲ್ಲ ನಾವು 15 years ವ್ಯಾರಂಟಿ ಕೊಡ್ತಾ ಇದ್ದೀವಿ. ಲ್ಯಾಮಿನೇಟ್ಸ್ ಅಷ್ಟೆಲ್ಲ ಹೋಗುತ್ತೆ. ಆ್ಯಂಡ್ ದೆನ್ ಹಾರ್ಡ್ವೇರ್ಸ್ ಬಂದ ನಿಮಗೆ 5 years ಕೊಡ್ತಾ ಇದ್ದೀವಿ ಸರ್. ಸೊ ನೆಕ್ಸ್ಟ್ ನಮ್ಮದೇ ಪ್ಲೈ ಬಂದಮೇಲೆ ನಿಮಗೆ 25 years ವ್ಯಾರಂಟಿ ನಾವು ಪುಷ್ ಮಾಡ್ತೀವಿ ಸರ್. ನಿಮ್ಮದು ಬರಬೇಕು? ನಮ್ಮದು ಬರಬೇಕು. ಓಕೆ ಸರ್, ಯಾರಾದರೂ ಬರಬೇಕು, ನೋಡಬೇಕು, ಮಾಡಬೇಕು, ಎಲ್ಲಿ ಬರಬೇಕು ಸರ್? ನಮ್ಮದು ಗೊತ್ತಿರೋಂಗೆ 2 ಇಸಿ ಇದೆ ಸರ್. ನಮ್ಮದು ಒಂದು ಬಂದು ಆರ್ ಆರ್ ನಗರದಲ್ಲಿ ಬೆಂಬಲ್ 4 ಸ್ಟೇಜು, ಅಲ್ಲಿಗೂ ನಮ್ಮ ಕಸ್ಟಮರ್ಸ್ ಬರ್ಬೋದು. ಫ್ರೈಡೇ ಸ್ಯಾಟರ್ಡೆ ಸಂಡೇ ಬೇಕಾದ್ರೆ ವಾಕಿನ್ ಬರ್ಬೋದು. ವಾಕಿನ್ ಬಂದಾಗ ಅಲ್ಲಿರುವಂಥ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮ್ಗೆ ಟೋಟಲ್ ವಾಕ್ ಥ್ರೂ ಕೊಡ್ತಾರೆ, ಎಲ್ಲ ಎಕ್ಸ್ಪ್ಲೇನು ಮಾಡ್ತಾರೆ, ಮೆಟಲ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಡಿಸೈನ್ ಬಗ್ಗೆನೂ ಹೇಳ್ತಾರೆ. ಆ್ಯಸ್ ವೆಲ್ ಕಮಿಂಗ್ ಇಂಟು ನೀವು ನಾರ್ತ್ ಬೆಂಗಳೂರಲ್ಲಿ ಇದ್ದೀರಾ, ಯಾಕಡೆ ನೀವು ಹೆಬ್ಬಾಳ್ ಕಡೆ ಇದ್ದೀರಾ ಅಂದರೆ ನಮ್ಮದು ಕೋಗಿಲು ಸ್ಟುಡಿಯೋಗೂ ಬರ್ಬೋದು ಸರ್. ಸೊ ಅಲ್ಲಿರೋ ನಾರ್ತ್ ಬೆಂಗಳೂರಲ್ಲ, ಅಲ್ಲಿಗೆ ಬಂದಾಗ ಅಲ್ಲೂ ವಿಸಿಟ್ ಮಾಡ್ಬೋದು. ಸೊ 5 ಸೈಡ್ಸ್ ಆಫ್ ದ ಸಿಟಿ ನೀವು ಬರ್ಬೋದು. ವೀಕ್ಷಕರೇ, ನೀವು ಇಲ್ಲೇ ಬರಬೇಕಂತೇನಿಲ್ಲ, ರಾಜರಾಜೇಶ್ವರ ನಗರ. ಸೊ ನಮ್ಮ ಕಡೆ ಯಲಹಂಕ ಕಡೆ ಇರೋರೆಲ್ಲ ನೀವು ಇಲ್ಲಿ ಕೋಗ್ಲಿಗೆ ಹೋಗ್ಬೋದು. 2ರ ನಾನು ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ನಿಮಗೆ ಕೊಟ್ಟಿರ್ತೀನಿ. ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಕೂಡ ಇದೆ, ಬಂದು ಫೀಲ್ ಮಾಡಿ ನೋಡಿ. ನಿಮ್ಮನೆ ಯಾವ ಥರ ಬರುತ್ತೆ ಅನ್ನೋ 3D ಪ್ಲಾನಿಂಗ್ ಎಲ್ಲ ಹಾಕ್ಕೊಂಡು ನಿಮ್ಮನೆ ಎಲಗೆಂಟ್ ಆದರೆ ಎಲಗೆಂಟು, ಇಲ್ಲಾಗೋರೆ ಜಾತ್ರೆ ಬೇಕಂದರೆ ಜಾತ್ರೆ. ಸೊ ನೀವು ಯಾವ ರೀತಿ ಇಷ್ಟಪಡ್ತೀರಾ ಆ ರೀತಿ ಮನೆಯ ಇಂಟೀರಿಯರ್ನ ವಿವರ್ ಡಿಸೈನ್ ಕಡೆಯಿಂದ ಪೂರ್ತಿ ಮಾಡ್ಕೋಬೋದು. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ ಇಂದಿನ ವಿಡಿಯೋದಲ್ಲಿ ಎಸ್ಪೆಷಲಿ ಒಂದು ಎಲೆಗೆಂಟ್ ಇಂಟೀರಿಯರ್ನ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.